15ನೆಯ ಅಧ್ಯಾಯವು. ಭೀಷ್ಮನು ಕೇಳಿದನು, ಬ್ರಹ್ಮನು ವಾರಾಣಸಿಗೆ ಹೋಗಿ ಏನು ಮಾಡಿದನು? ವಿಷ್ಣುವಾಗಲಿ ಶಂಕರನಾಗಲಿ ಏನು ಮಾಡಿದರು? ಆ ಬ್ರಹ್ಮನು ಯಜ್ಞವನ್ನು ಹೇಗೆ ಮಾಡಿದನು? ಯಾವ ತೀರ್ಥದಲ್ಲಿ ಮಾಡಿದನು? ಯಾರು ಸದಸ್ಯರಾಗಿದ್ದರು? ಯಾವ ದೇವತೆಗಳನ್ನು ತೃಪ್ತಿಪಡಿಸಿದನು? ಇದನ್ನು ಕೇಳಬೇಕೆಂದು ಆಶೆಯಿದೆ. ಇದೆಲ್ಲವನ್ನೂ ನನಗೆ ಹೇಳು. ಪುಲಸ್ತ್ಯನು ಹೇಳಿದನು, ಸಂಪತ್ತಿನಿಂದ ಕೂಡಿದ ರತ್ನದಿಂದ ಖಚಿತವಾದ ಮೇರುವಿನ ಶಿಖರವೊಂದಿರುವುದು. ಅದು ಅನೇಕವಾದ ಆಶ್ಚರ್ಯಗಳನ್ನು ಉಂಟುಮಾಡುವುದಾಗಿಯೂ ಅನೇಕ ಮರಗಳುಳ್ಳದ್ದಾಗಿಯೂ ಇರುವುದು. ಆ ಶಿಖರವು ಬಗೆ ಬಗೆಯ ಧಾತುಗಳಿಂದ ಚಿತ್ರಿತವಾಗಿದೆ. ಚೆನ್ನಾಗಿರುವ ಸ್ಫಟಿಕದ ಕಲ್ಲುಗಳಿಂದ ಕೂಡಿದೆ. ಅನೇಕ ಬಳ್ಳಿಗಳ ಗುಂಪಿನಿಂದ ಕೂಡಿದೆ. ನವಿಲಿನ ಕೂಗಿನಿಂದ ಆವರಿಸಲ್ಪಟ್ಟಿದೆ. ಸಿಂಹದ ಗರ್ಜನೆಯಿಂದ ಹೆದರುತ್ತಿರುವ ಮೃಗಗಳಿಂದ ಕೂಡಿದೆ. ಗಿರಿನದಿಗಳ ನೀರು ಬೀಳುವುದರಿಂದ ಉಂಟಾದ ತುಂತುರುಗಳಿಂದ ತಣ್ಣಗಿದೆ. ಮರಗಳ ಮೇಲೆ ಗಾಳಿಯು ಬೀಸುವುದರಿಂದ ಮನೋಹರವಾಗಿರುವುದು. ಕಸ್ತೂರಿ ಮೃಗಗಳು ಓಡಿಯಾಡುವುದರಿಂದ ಆ ವನವೆಲ್ಲವೂ ಸುವಾಸನೆಯುಳ್ಳದ್ದಾಗಿದೆ. ಲತೆಗಳ ಪೊದರಿನಲ್ಲಿ ರತಿ ಸುಖಕ್ಕೋಸ್ಕರ ಮಲಗಿರುವ ವಿದ್ಯಾಧರಗಳನ್ನುಳ್ಳದ್ದಾಗಿದೆ. ಕಿನ್ನರರು ಹಾಡುತ್ತಿರುವುದರಿಂದ ಒಳ್ಳೆಯ ನಾದದಿಂದ ಕೂಡಿದೆ. ಆ ಮೇರು ಪರ್ವತದ ಶಿಖರದಲ್ಲಿ ಕಾಂತಿಯುಳ್ಳ ಅನೇಕ ಬಗೆಯ ಕಲ್ಲುಗಳಿಂದ ಅಲಂಕರಿಸಿರುವ ಬ್ರಹ್ಮನ ವೈರಾಜವೆಂಬ ಮನೆಯು ಅಲ್ಲಿರುವುದು. ಆ ಮನೆಯೊಳಗೆ ಒಂದು ಸಭೆಯಿದೆ. ಅದು ದೇವತಾಸ್ತ್ರೀಯರ ಗಾನ ಮಾಡುವ ಸಂಗೀತ ಧ್ವನಿಯುಳ್ಳದ್ದು. ಪಾರಿಜಾತದ ಹೂವಿನ ಮಾಲೆಯನ್ನು ಅಲ್ಲಿ ಹಾಕಿರುವರು. ರತ್ನಗಳ ಕಾಂತಿಗಳ ಸಮೂಹದಿಂದ ನಾನಾ ಬಣ್ಣಗಳಾಗಿ ವಿಚಿತ್ರವಾಗಿದೆ. ಕಂಬಗಳ ತುದಿಯಲ್ಲಿ ಇಟ್ಟಿರುವ ಚೆನ್ನಾಗಿರುವ ಕನ್ನಡಿಗಳಿಂದ ಸೊಗಸಾಗಿರುವುದು. ಅಪ್ಸರ ಸ್ತ್ರೀಯರ ಕುಣಿತದಿಂದ ಪ್ರಕಾಶಿತವಾಗಿದೆ. ಅನೇಕವಾದ ವಾದ್ಯಗಳಿಂದುಂಟಾದ ಧ್ವನಿಯಿಂದ ಕೂಡಿದೆ. ಲಯತಾಳಗಳಿಂದ ಕೂಡಿರುವ ಸಂಗೀತದಿಂದ ಶೋಭಿತವಾಗಿದೆ. ಇಂತಹ ಸಭೆಯ ಹೆಸರು ಕಾಂತಿಮತಿ ಎಂದು. ಇದು ದೇವತೆಗಳಿಗೆ ಸೌಖ್ಯವನ್ನು ಕೊಡುವಂತಹದ್ದು. ಋಷಿಗಳು ಅಲ್ಲಿ ಗುಂಪು ಗುಂಪಾಗಿರುವರು. ಮುನಿಗುಂಪಿನಿಂದ ಸೇವಿಸಲ್ಪಟ್ಟಿದೆ. ಬ್ರಾಹ್ಮಣರ ಸಾಮವೇದದ ಧ್ವನಿಯಿಂದ ಆನಂದವುಳ್ಳದ್ದಾಗಿರುತ್ತದೆ. ಅದರಲ್ಲಿ ಸ್ವಾಮಿಯೂ ದೇವೇಶನೂ ಆದ ಪಿತಾಮಹನು ಕುಳಿತುಕೊಂಡು ಜಗತ್ತನ್ನು ನಿರ್ಮಿಸಿದ ದೇವದೇವನನ್ನು ಧ್ಯಾನ ಮಾಡುತ್ತಿರುವನು. ಧ್ಯಾನ ಮಾಡುತ್ತಿರುವ ಆ ಸ್ವಾಮಿಗೆ ಭೂಮಿಯಲ್ಲಿ ಯಾವ ಜಾಗದಲ್ಲಿ ಯಜ್ಞವನ್ನು ಮಾಡಲಿ, ಹೇಗೆ ಮಾಡಲಿ ಎಂದು ಬುದ್ಧಿಯು ಹುಟ್ಟಿತು. ಕಾಶಿ, ಪ್ರಯಾಗ, ತುಂಗೆ, ನೈಮಿಷ, ಪುಷ್ಕರ, ಕಾಂಚಿ, ಭದ್ರೆ, ದೇವಿಕೆ, ಕುರುಕ್ಷೇತ್ರ, ಸರಸ್ವತಿ, ಪ್ರಭಾಸ ಮುಂತಾದ ತೀರ್ಥಗಳು ಪುಣ್ಯಕ್ಷೇತ್ರಗಳೂ ಇಲ್ಲಿವೆ. ನನ್ನ ಅಪ್ಪಣೆಯಿಂದ ರುದ್ರನು ಎಲ್ಲ ಕಡೆಯಲ್ಲೂ ಭೂಮಿಯಲ್ಲಿ ತೀರ್ಥಗಳನ್ನು ಮಾಡಿದ್ದಾನೆ. ನಾನು ದೇವತೆಗಳಲ್ಲಿ ಆದಿದೇವನಾಗಿ ಹೇಗೆ ಇದ್ದೇನೆಯೋ ಹಾಗೆ ಈ ತೀರ್ಥವನ್ನು ಭೂಮಿಯಲ್ಲಿ ಮೊದಲನೆಯದನ್ನಾಗಿ ಮಾಡುತ್ತೇನೆ. ನಾನು ಪದ್ಮದಲ್ಲಿ ಹುಟ್ಟಿದೆನು. ಆ ಪದ್ಮವು ವಿಷ್ಣುವಿನ ಹೊಕ್ಕಳಲ್ಲಿ ಹುಟ್ಟಿತು. ಆದ್ದರಿಂದ ಪುಷ್ಕರವೆಂಬ ತೀರ್ಥವು ಉತ್ತಮವೆಂದು ವೇದಬಲ್ಲವರು ಹೇಳುತ್ತಾರೆ. ಈ ರೀತಿ ಯೋಚಿಸುತ್ತಿರುವ ಬ್ರಹ್ಮನಿಗೆ ಈಗ ನಾನು ಭೂತಳಕ್ಕೆ ಹೋಗಬೇಕೆಂದು ಬುದ್ಧಿಯು ಹುಟ್ಟಿತು. ಪೂರ್ವದೇಶಕ್ಕೆ ಹೋಗಿ ಅಲ್ಲಿರುವ ವನವನ್ನು ಹೊಕ್ಕನು. ಆ ಮರವು ಅನೇಕ ಮರ ಬಳ್ಳಿಗಳಿಂದ ಕೂಡಿದಿತ್ತು. ಹೂಗಳಿಂದ ಶೋಭಿಸುತ್ತಿತ್ತು. ಅನೇಕ ಪಕ್ಷಿಗಳ ಧ್ವನಿಯಿಂದ ಕೂಡಿ ಅನೇಕ ಮೃಗಗಳ ಗುಂಪಿನಿಂದಲೂ ಕೂಡಿದ್ದಿತ್ತು. ಮರಗಳ ಹೂಗಳಿಂದಲೂ ರಸಗಳಿಂದಲೂ ಎಲ್ಲ ಕಡೆಯಲ್ಲಿಯೂ ವಾಸನೆಯುಳ್ಳದ್ದಾಗಿದೆ. ಬುದ್ಧಿವಂತಿಕೆಯಿಂದ ಬೇಕೆಂದು ಅಲಂಕರಿಸಿರುವಂತೆ ಆ ಪ್ರದೇಶವು ಹೂಗಳಿಂದ ಅಲಂಕೃತವಾಗಿದೆ. ಬಗೆ ಬಗೆಯ ರಸಗಳ ಗಂಧಗಳಿಂದಲೂ 6 ಋತುಗಳ ಸಂಬಂಧವಾದ ಕಳಿತ ಕಾಯಾದ ಹಣ್ಣುಗಳಿಂದಲೂ ಚಿನ್ನದ ಬಣ್ಣಕ್ಕಿರುವ ಮೂಗಿಗೆ ವಾಸನೆಯನ್ನು ಕೊಡುತ್ತಾ ಕಣ್ಣಿಗೆ ಚೆನ್ನಾಗಿರುವ ಹಣ್ಣುಗಳಿಂದಲೂ ಕೂಡಿದೆ. ಒಣಗಿದ ಎಲೆಗಳನ್ನು, ಹುಲ್ಲುಗಳನ್ನು, ಹಣ್ಣೆಲೆಗಳನ್ನು, ಒಟ್ಟಿನಲ್ಲಿ ಉಪಯೋಗವಿಲ್ಲದವುಗಳನ್ನು ಗಾಳಿಯು ಆ ಬ್ರಹ್ಮನ ಅನುಗ್ರಹಕ್ಕೋಸ್ಕರಲೋ ಎಂಬಂತೆ ಹೊರಗೆ ಎಸೆಯುತ್ತಿವೆ. ಅನೇಕ ಬಗೆಯ ಹೂಗಳ ವಾಸನೆಯನ್ನು ಹೊತ್ತುಕೊಂಡು ಗಾಳಿಯು ದಿಕ್ಕುಗಳನ್ನು ವಾಸನೆಯನ್ನಾಗಿ ಮಾಡುತ್ತಾ ತಣ್ಣಗೆ ಆಕಾಶ ಭೂಮಿಗಳಲ್ಲಿ ಬೀಸುತ್ತವೆ. ಹಸುರಾಗಿ ಮನೋಹರವಾಗಿ ಪೊಟರೆಗಳಿಲ್ಲದೆ ಹುಳುಗಳು ತೂತುಗಳೂ ಇಲ್ಲದೆ ಇರುವ ಅನೇಕ ಹೆಸರುಳ್ಳ ಮರಗಳಿಂದ ಅಲಂಕೃತವಾಗಿದೆ. ರೋಗವಿಲ್ಲದ ಸುಂದರವಾದ ಒಳ್ಳೆಯ ವ್ಯಕ್ತಿಯುಳ್ಳ ರೋಗವಿಲ್ಲದ ಸುಂದರವಾದ ಒಳ್ಳೆಯ ವೃತ್ತಿಯುಳ್ಳ ಪ್ರಕಾಶಮಾನರಾದ ಋತ್ವಿಕ್ಕುಗಳಾದ ಬ್ರಾಹ್ಮಣರ ಕುಟುಂಬವುಳ್ಳದೋ ಎಂಬಂತೆ ಎಲ್ಲ ಕಡೆಯಲ್ಲಿಯೂ ಪ್ರಕಾಶಿಸುತ್ತಿದೆ. ಗೈರಿಕಾದಿ ಧಾತುಗಳ ಗುಂಪಿನಿಂದ ಕೂಡಿದೆಯೋ ಎಂಬಂತಿರುವ ಚಿಗುರುಗಳಿಂದ ಮರಗಳು ಶೋಭಿಸುತ್ತಿವೆ. ಯೋಗ್ಯವಾದ ಕುಲದಲ್ಲಿ ಹುಟ್ಟಿದವರಂತೆ ಒಡಕುಗಳಿಲ್ಲದೆ ತಮ್ಮ ಗುಣಗಳಿಂದ ಹರಡಿಕೊಂಡಂತಿದೆ. ಗಾಳಿಯಿಂದ ಅಲ್ಲಾಡುತ್ತಿರುವ ಕೊಂಬೆಗಳಿಂದ ಮರಗಳು ಒಂದೊಂದಕ್ಕೆ ಮುಟ್ಟಿಕೊಳ್ಳುತ್ತಾ ಇರುವುದನ್ನು ನೋಡಿದರೆ ಪುಷ್ಪದ ಕೊನೆಗಳನ್ನು ಒಂದೊಂದು ಮೂಸಿ ನೋಡಿಕೊಳ್ಳುತ್ತಿವೆಯೋ ಎಂಬಂತಿರುವುದು.
ನಾನಾ ಬಗೆಯಾದ ಮರಗಳು ಹೂಗಳಿಂದಲೂ, ನೀರಂಜಿಯ ಗಿಡಗಳೂ ಹೂಗಳಿಂದಲೂ ಕಪ್ಪಗೂ ಬೆಳ್ಳಗೂ ಇರುವುದನ್ನು ನೋಡಿದರೆ ಕಣ್ಣುಗಳಿಂದ ಕೂಡಿವೆಯೋ ಎಂಬಂತೆ ಕಾಣುತ್ತದೆ. ಹೂಗಳಿಂದ ಕೂಡಿರುವ ಕೊಂಬೆಗಳುಳ್ಳ ಕರ್ಣಿಕಾ ಮರಗಳು ಎರಡೆರಡಾಗಿರುತ್ತಾ ಸತ್ಪುರುಷನ ದಂಪತಿಗಳಂತೆ ಕಾಣುತ್ತವೆ. ಒಳ್ಳೆಯ ಹೂಗಳಿಂದ ಇಕ್ಕಟ್ಟಾಗಿ ಕೂಡಿಕೊಂಡಿರುವ ಲಕ್ಕಿಯ ಮರದ ಸಾಲುಗಳು ಪೂಜೆಯನ್ನು ಹೊಂದಿರುವ ಪ್ರತ್ಯಕ್ಷವಾದ ದೇವತೆಗಳಂತೆ ಕಾಣುತ್ತವೆ. ಅಲ್ಲಲ್ಲೇ ಕಾಡು ಮಲ್ಲಿಗೆಯು ತನ್ನ ಪುಷ್ಪಗಳಿಂದ ಕೂಡಿಕೊಂಡು ದಿಕ್ಕುಗಳಲ್ಲಿರುವ ಮರಗಳಲ್ಲಿರುತ್ತಾ ಅವು ಬಾಲಚಂದ್ರನಂತೆ ಕಾಣುತ್ತದೆ. ಯೂಥಿಕಾ ಬಳ್ಳಿಗಳು ಮರಗಳ ತುದಿಯಲ್ಲಿರುತ್ತಾ ಹೂ ಬಿಟ್ಟು ಅವುಗಳನ್ನು ಗುಂಪಿನಿಂದ ಬೀಸುತ್ತಿರುವಂತೆ ಮೇಲಕ್ಕೆ ಎದ್ದಿವೆ. ಮತ್ತಿಯ ಮರಗಳು ಕಾಡುಗಳಲ್ಲಿ ಹೂ ಬಿಟ್ಟು ಮಡಿ ಮಾಡಿದ ರೇಷ್ಮೆಯ ಬಟ್ಟೆಯನ್ನುಟ್ಟಂತೆ ಕಾಣುತ್ತದೆ. ಜಾಜಿಯ ಬಳ್ಳಿಯು ಮರಗಳಲ್ಲಿ ಹಬ್ಬಿ ಹೂ ಬಿಟ್ಟಿರುವುದನ್ನು ನೋಡಿದರೆ ಪ್ರಿಯರನ್ನು ಆಲಂಗಿಸಿಕೊಂಡು ಇರುವ ಹೆಂಗಸರಂತೆ ಕಾಣುತ್ತದೆ. ಮಾವಿನ ಮರಗಳು, ತಿಲಕ ಮರಗಳು ಹೂಗಳನ್ನು ಬಿಟ್ಟು ಗೊಂಚಲುಗಳೆಂಬ ಕೈಗಳಿಂದ ಗಾಳಿ ಬಡಿತದಿಂದ ಒಲೆದಾಡುತ್ತಿರುವುದನ್ನು ನೋಡಿದರೆ ಸಜ್ಜನರನ್ನು ಅಣಕಿಸುತ್ತಿರುವಂತಿದೆ. ಒಂದಕ್ಕೊಂದು ಸೇರದಿರುವ ಸಾಲ ಅಶೋಕ ಮರಗಳು ತಮ್ಮ ಚಿಗುರುಗಳುಳ್ಳ ಕೊನೆಗಳಿಂದ ಮುಟ್ಟುತ್ತಿರುವುದನ್ನು ನೋಡಿದರೆ ಬಹುಕಾಲದ ಮೇಲೆ ಬಂದು ಸೇರಿದ ಸ್ನೇಹಿತರು ಕೈಗಳನ್ನು ಹಿಡಿದುಕೊಂಡು ಕುಲುಕುತ್ತಿರುವಂತಿದೆ. ಹಣ್ಣು ಹೂಗಳ ಭಾರದಿಂದ ಬಗ್ಗಿರುವ ಹಲಸು, ಸರಳ, ಮತ್ತಿಮರಗಳು ಒಂದಕ್ಕೊಂದು ಹಣ್ಣು ಹೂಗಳಿಂದ ಪೂಜಿಸುತ್ತಿರುವಂತೆ ಕಾಣುತ್ತವೆ. ವಾಯುವಿನ ವೇಗದಿಂದ ಸೇರಿಕೊಂಡಿರುವ ಮರಗಳು ಶಾಲಗಳೆಂಬ ತೋಳುಗಳಿಂದ ಜನರು ಹತ್ತಿರಕ್ಕೆ ಬರುತ್ತಿದ್ದರೆ ಪ್ರೀತಿಯಿಂದ ಮೇಲಕ್ಕೆದ್ದಿವೆಯೋ ಎಂಬಂತಿವೆ. ಪುರುಷರು ವಸಂತೋತ್ಸವವನ್ನು ಹೊಂದಿ ಒಬ್ಬರಿಗೊಬ್ಬರು ಸ್ಪರ್ಧೆಯಿಂದಲೋ ಎಂಬಂತೆ ಹೂಗಳನ್ನು ಕುಯ್ದುಕೊಂಡು ತಮ್ಮ ಅಲಂಕಾರಕ್ಕೋಸ್ಕರ ಹೋಗುತ್ತಾರೆ. ಹೂಗಳ ಭಾರದಿಂದ ಬಗ್ಗಿರುವ, ಗಾಳಿಯಿಂದ ಅಳ್ಳಾಡುತ್ತಿರುವ ವೃಕ್ಷಗಳು ಸಂತೋಷಗೊಂಡ ಮನುಷ್ಯನು ಪ್ರೀತಿಯಿಂದ ತಲೆಯನ್ನಾಳ್ಳಾಡಿಸುತ್ತಾ ಕುಣಿಯುತ್ತಿರುವಂತಿದೆ. ಪುಷ್ಪಗಳ ಲತೆಗಳ ತುದಿಯಲ್ಲಿ ಓಡಾಡುವ ದುಂಬಿಗಳನ್ನು ನೋಡಿದರೆ ವಲ್ಲಿಗಳಿಂದ ಕೂಡಿದ ಮನುಷ್ಯರು ಸೇರಿಕೊಂಡು ಕುಣಿಯುತ್ತಿರುವಂತಿದೆ. ತಮ್ಮ ಹೂಗಳಿಂದ ಮೇಲಕ್ಕೆ ಕಾಣುತ್ತಿರುವ ಕೊಂಬೆಗಳಿಂದ ಮರಗಳು ಕೆಲವು ಜಾಗದಲ್ಲಿ ಶರತ್ಕಾಲದಲ್ಲಿ ಆಕಾಶವನ್ನು ಅಲಂಕರಿಸುತ್ತಿರುವ ನಕ್ಷತ್ರಗಳಂತೆ ಕಾಣುತ್ತವೆ. ಮರಗಳ ಮೇಲೆ ಹೂ ಬಿಟ್ಟಿರುವ ಜಾಜಿ ಬಳ್ಳಿಗಳು ಬುದ್ಧಿಯಿಂದಲೇ ಮಾಡಿರುವ ಶಿಖರಗಳಂತೆ ಪ್ರಕಾಶಿಸುತ್ತವೆ. ಹಸುರಾಗಿಯೂ ಹೊಂಬಣ್ಣವಾಗಿಯೂ ಇರುವ, ಹಣ್ಣು ಬಿಟ್ಟು ಹೂ ಬಿಟ್ಟು ಇರುವ ಮರಗಳು ಸಾಧುಗಳು ಬರುವಾಗ ತಮ್ಮ ಒಳ್ಳೆಯತನವನ್ನು ತೋರಿಸುವಂತಿದ್ದವು. ಹೂಗಳ ರೇಣುಗಳಿಂದ ಕಪ್ಪಗಾದ ಎಲ್ಲ ಬಳ್ಳಿಗಳಿಗೂ ಹೋಗುತ್ತಿರುವ ದುಂಬಿಗಳು ಕದಂಬ ಪುಷ್ಪಗಳಂತಿದ್ದು ಕೂಗುತ್ತಿರುವಂತಿದೆ. ಕೆಲವು ಜಾಗದಲ್ಲಿ ಗಂಡು ಕೋಗಿಲೆಗಳು ಹೂವಿನ ಬಂಡನ್ನು ಕುಡಿದು ಕೊಬ್ಬಿ ಮರಗಳಿರುವ ಕಾಡುಗಳಲ್ಲಿ ಹಾರಾಡುತ್ತವೆ. ಬಾಗಿಯ ಹೂಗಳಂತೆ ಮೃದುವಾದ ಗಿಳಿಗಳು ಹೆಂಡಿರಲ್ಲಾಸಕ್ತವಾಗಿ ಗೌರವ ಹೊಂದಿದ ಬ್ರಾಹ್ಮಣರಂತೆ ನಾನಾ ಬಗೆಯಾಗಿ ಮಾತನಾಡುತ್ತವೆ. ಹೆಂಡಿರೊಡನೆ ಕೂಡಿದ ಗಂಡು ನವಿಲುಗಳು ಗಂಡಿನ ಮಧ್ಯಭಾಗದಲ್ಲಿ ನರ್ತಕರಂತೆ ಕುಣಿಯುತ್ತಾ ಪ್ರಕಾಶಿಸುತ್ತವೆ. ಬಗೆ ಬಗೆಯ ಮರಗಳಲ್ಲಿ ಓಡಾಡುವ ಹಕ್ಕಿಗಳ ಗುಂಪು ಕೂಗುತ್ತಾ ರಮಣೀಯವಾದ ಕಾಡನ್ನು ಇನ್ನೂ ರಮಣೀಯವನ್ನಾಗಿ ಮಾಡುತ್ತದೆ. ಬಗೆ ಬಗೆಯ ಮೃಗಗಳಿಂದಲೂ ಸಂತೋಷದಿಂದ ಕೂಡಿರುವ ವೃಕ್ಷಗಳಿಂದಲೂ ನಿರಂತರ ಕೂಡಿರುವ ಆ ವನವು ನಂದನವನಕ್ಕೆ ಸಮವಾಗಿ ಮನಸ್ಸಿಗೂ ಕಣ್ಣಿಗೂ ಸಂತೋಷವನ್ನುಂಟು ಮಾಡುತ್ತದೆ. ಆ ಬ್ರಹ್ಮನು ಈ ರೀತಿ ಉತ್ತಮವಾದ ವನವನ್ನು ಸೌಮ್ಯವಾದ ದೃಷ್ಟಿಯಿಂದ ಕುಡಿಯುವವನಂತೆ ಕನ್ನಡಿಯಂತೆ ಎಲ್ಲವನ್ನೂ ನೋಡಿದನು. ಆ ಮರಗಳ ಪಂಕ್ತಿಗಳು ಹಾಗೇ ಬಂದ ಸ್ವಾಮಿಯಾದ ಬ್ರಹ್ಮನನ್ನು ನೋಡಿ ಭಕ್ತಿಯಿಂದ ಉಪಚಾರವನ್ನು ಹೇಳಿ ಪುಷ್ಪಗಳನ್ನು ಚೆಲ್ಲಿದವು. ಆ ಬ್ರಹ್ಮನು ಮರಗಳು ಕೊಟ್ಟ ಹೂಗಳನ್ನು ತೆಗೆದುಕೊಂಡನು ಮತ್ತು ಮರಗಳನ್ನು ಕುರಿತು, ನಿಮಗೆ ಒಳ್ಳೆಯದಾಗಲಿ, ಬೇಕಾದ ವರವನ್ನು ಕೇಳಿಕೊಳ್ಳಿರಿ ಎಂದನು. ಹೀಗೆ ಹೇಳಲು ಮರಗಳು ಸಂತೋಷಪಟ್ಟು ಕೈ ಮುಗಿದುಕೊಂಡು ಬ್ರಹ್ಮನನ್ನು ಕುರಿತು ಇಂತೆಂದವು: ಮೊರೆ ಹೊಕ್ಕವರಲ್ಲಿ ಪ್ರೀತಿಯುಳ್ಳ ಎಲೈ ಸ್ವಾಮಿಯೇ, ನೀನು ನಮಗೆ ವರವನ್ನು ಕೊಡುವ ಪಕ್ಷದಲ್ಲಿ ಈ ವನದಲ್ಲಿಯೇ ಯಾವಾಗಲೂ ಇದ್ದಿರು. ಎಲೈ ಪ್ರಪಂಚಕ್ಕೆ ಒಡೆಯನಾದ ಸ್ವಾಮಿಯೇ, ನೀನು ಈ ವನದಲ್ಲಿ ವಾಸ ಮಾಡಿದರೆ ಅದೇ ನಮಗೆ ಬಹು ಇಷ್ಟವಾದದ್ದು. ಎಲೈ ಪಿತಾಮಹನೇ, ನಿನಗೆ ನಮಸ್ಕಾರವು. ಎಲೈ ಬ್ರಹ್ಮನೇ, ಎಲ್ಲ ಬಗೆಯಿಂದಲೂ ನಿನ್ನನ್ನೇ ಮೊರೆ ಹೊಕ್ಕಿರುವ ಮತ್ತು ಉತ್ತಮ ವರವನ್ನು ಅಪೇಕ್ಷಿಸುವ ನಮಗೆ ಇನ್ನೂ ಅನೇಕವಾದ ಕೋಟ್ಯಂತರ ವರಗಳನ್ನು ಕೊಡು. ನಿನ್ನ ಸನ್ನಿಧಾನವು ಇಲ್ಲಿರುವುದರಿಂದ ಇದು ತೀರ್ಥಗಳಿಗೆಲ್ಲ ಉತ್ತಮವಾಗಲಿ. ಬ್ರಹ್ಮನು ಹೇಳಿದನು: ಇದು ಕ್ಷೇತ್ರಗಳಲ್ಲೆಲ್ಲ ಉತ್ತಮವಾದ ಕ್ಷೇತ್ರವಾಗುತ್ತದೆ. ನೀವೆಲ್ಲರೂ ಯಾವಾಗಲೂ ಹೂವು ಹಣ್ಣುಗಳಿಂದ ಕೂಡಿಕೊಂಡಿರಿ, ಯಾವಾಗಲೂ ಸ್ಥಿರವಾದ ಯೌವನವನ್ನು ಹೊಂದಿರಿ, ಇಷ್ಟ ಬಂದಂತೆ ಸಂಚರಿಸುತ್ತಾ ಮನೋಹರವಾದ ರೂಪವುಳ್ಳವರಾಗಿರಿ. ಇಷ್ಟವಾದ ಫಲಗಳನ್ನು ಕೊಡುತ್ತಾ, ಚೆನ್ನಾಗಿ ಕಾಣುತ್ತಾ, ತಪಸ್ಸು ಮಾಡುವವರಿಗೆ ಫಲವನ್ನು ಕೊಡುತ್ತಾ, ಉತ್ತಮವಾದ ಸಂಪತ್ತಿನಿಂದ ಕೂಡಿಕೊಂಡು ಇರುವವರಾಗಿ ನನ್ನ ಅನುಗ್ರಹದಿಂದ ಇರಿ. ಈ ರೀತಿ ಬ್ರಹ್ಮನು ಅನುಗ್ರಹಿಸಿ 1000 ವರ್ಷಗಳವರೆಗೂ ಇದ್ದು
ಪುಷ್ಕರನನ್ನು ಭೂಮಿಗೆ ಎಸೆದನು. ಆ ಪುಷ್ಕರವು ಭೂಮಿಗೆ ಬೀಳುತ್ತಿರಲು ರಸಾತಲವು ನಡಗಿತು. ಸಮುದ್ರಗಳು ಅಲ್ಲೋಲ ಕಲ್ಲೋಲವಾಗುತ್ತಾ ತಮ್ಮ ದಡವನ್ನು ಮೀರಿ ಹರಿದವು. ಬಟ್ಟೆಗಳೆಲ್ಲವೂ ಇಂದ್ರನ ವಜ್ರಾಯುಧದಿಂದ ಶೀಳಿದಂತೆ ಹುಲಿ, ಆನೆ, ಹಾವುಗಳನ್ನು, ಶಿಖರಗಳನ್ನು, ಪರ್ವತಗಳು ನಾಶ ಮಾಡಿಕೊಂಡವು. ದೇವತೆಗಳು, ಸಿದ್ಧರು, ಇವರ ಮನೆಗಳು, ಗಂಧರ್ವರ ನಗರಗಳು ಅಲ್ಲಾಡಿ ಕತ್ತರಿಸಿ ತಿರುಗಿ ಬಿದ್ದು ಭೂಮಿಯನ್ನು ಹೊಕ್ಕವು. ಕಪೋತಗಳು, ಮೇಘಗಳು ರೆಕ್ಕೆಗಳನ್ನು ತಮ್ಮ ಗುಂಪನ್ನು ತೋರಿಸುತ್ತಾ ಅಂತರಿಕ್ಷದಿಂದ ಬಿದ್ದವು. ಉಜ್ವಲಿಸುತ್ತಿರುವ ಸೂರ್ಯರು ನಕ್ಷತ್ರಗಳ ಗುಂಪನ್ನು ಮರೆಮಾಡಿದವು. 3 ಲೋಕದಲ್ಲಿರುವ ಚರಾಚರ ಪ್ರಾಣಿಗಳಿಗೂ ಆ ಪುಷ್ಕರದ ಶಬ್ದದಿಂದ ಕಿವುಡಾಗಿಯೂ ಮೂಗಾಗಿಯೂ ಆದವು. ಈ ರೀತಿ ಎಲ್ಲವೂ ತೊಂದರೆಪಟ್ಟವು. ಸುರಾಸುರರೆಲ್ಲರ ಶರೀರವೂ ಮತ್ತು ಮನಸ್ಸೂ ಬತ್ತಿ ಹೋದವು ಮತ್ತು ಬಾಡಿಯೂ ಹೋದವು. ಇದೇನೆಂಬುದಾಗಿ ಯಾರಿಗೂ ಗೊತ್ತಾಗಲಿಲ್ಲ. ಆಗ ಎಲ್ಲರೂ ಧೈರ್ಯವನ್ನು ತಂದುಕೊಂಡು ಅಲ್ಲಿಗೆ ಬಂದಿದ್ದ ಬ್ರಹ್ಮನನ್ನು ನೋಡಿದರು. ಆದರೆ ಅವನು ಕಾಣಲಿಲ್ಲ, ಎಲ್ಲಿಗೋ ಹೊರಟು ಹೋಗಿದ್ದನು. ದೇವತೆಗಳೆಲ್ಲರೂ ಭೂಮಿಯು ಏತಕ್ಕೆ ನಡುಗಿತು, ಈ ಉತ್ಪಾತಗಳೇತಕ್ಕೆ ಉಂಟಾದವು ಎಂದು ನೋಡುತ್ತಿರುವಾಗ ಆ ದೇವತೆಗಳು ಇರುವಲ್ಲಿಗೆ ಅಷ್ಟರಲ್ಲಿಯೇ ವಿಷ್ಣುವು ಬಂದರು. ಆಗ ದೇವತೆಗಳು ನಮಸ್ಕರಿಸಿ ಇಂತೆಂದರು: ಎಲೈ ಸ್ವಾಮಿಯೇ, ಈ ನಿಮಿತ್ತಗಳು, ಈ ಉತ್ಪಾತವು ಆಗಲು ಕಾರಣವೇನು? 3 ಲೋಕವೂ ಅಲ್ಲಾಡಲು ಕಾರಣವೇನು? ಯಾವ ಕಾಲಧರ್ಮವೂ ಒದಗಿದೆ ಹೇಳು. ಕಲ್ಪವೇನಾದರೂ ಮರಳೀತೆ? ಸಮುದ್ರವು ಎಲ್ಲೇ ಮೀರಿರುವುದರಲ್ಲಿ ಅಲ್ಲದೆ ಅಲ್ಲಾಡದಿದ್ದ ದಿಗ್ಗಜಗಳೂ ಕೂಡ ಅಲ್ಲಾಡಿವೆಯಲ್ಲ. 7 ಸಮುದ್ರದ ನೀರು ಭೂಮಿಯ ಮೇಲೆ ಹರಿಯಲು ಕಾರಣವೇನು? ಪ್ರಯೋಜನವಿಲ್ಲದೆ ಶಬ್ದವೂ ಹುಟ್ಟುವುದಿಲ್ಲವಷ್ಟೇ. ಈಗ ಕೇಳಿದ ಶಬ್ದವನ್ನು ಹಿಂದೆ ಕೇಳಿಯೂ ಇಲ್ಲ, ಹಿಂದುಂಟಾಗಿಯೂ ಇಲ್ಲ. ಈ ರೌದ್ರವಾದ ಶಬ್ದದಿಂದಲೂ ತೇಜಸ್ಸಿನಿಂದಲೂ 3 ಲೋಕವೂ ತಲ್ಲಣಿಸಿ ಹೋಗಿದೆ. ಈ ಶಬ್ದದ 3 ಲೋಕಕ್ಕೂ ದೇವತೆಗಳಿಗೂ ಶುಭವನ್ನುಂಟು ಮಾಡುತ್ತದೆಯೇ ಅಥವಾ ಅಶುಭಕರವೇ? ಎಲೈ ಸ್ವಾಮಿಯೇ, ನೀನು ತಿಳಿದಿದ್ದರೆ ನಮಗೆ ಇವೆಲ್ಲವನ್ನೂ ಹೇಳು ಎಂದು ದೇವತೆಗಳು ಕೇಳಲು ಸಹಾನುಭೂತಿಯುಳ್ಳ ವಿಷ್ಣುವು ಇಂತೆಂದನು: ಎಲೈ ದೇವತೆಗಳಿರ, ಕೇಳಿರಿ. ನೀವ್ಯಾರೂ ಹೆದರಬೇಕಾದುದಿಲ್ಲ. ಈ ವಿಷಯದಲ್ಲಿ ಕಾರಣವನ್ನು ಸರಿಯಾಗಿ ತಿಳಿದ ನಂತರ ಮಾಡತಕ್ಕದ್ದನ್ನು ಹೇಳುತ್ತೇನೆ. ಪದ್ಮಯೋನಿಯೂ ಲೋಕಪಿತಾಮಹನೂ ಆದ ಬ್ರಹ್ಮನು ಪುಣ್ಯಭೂಮಿಯುಳ್ಳ ಭೂಮಿಯಲ್ಲಿ ಯಜ್ಞವನ್ನು ಮಾಡಲು ನಿಶ್ಚಯಿಸಿದ್ದಾನೆ. ಆ ಬ್ರಹ್ಮನ ಕೈಯಲ್ಲಿದ್ದ ಕಮಲವು ಪರ್ವತಗಳ ತಪ್ಪಲು ಪ್ರದೇಶವಾಗಿ ಚೆನ್ನಾಗಿರುವ ಭೂಪ್ರದೇಶದಲ್ಲಿ ಬಿದ್ದಿತು. ಈ ದೊಡ್ಡ ಶಬ್ದವೇ ಅವದರದು. ಅದರಿಂದಲೇ ನೀವು ನಡುಗುತ್ತಿದ್ದೀರಿ. ಅದು ಬಿದ್ದ ಸ್ಥಾನದಲ್ಲಿದ್ದ ಮರಗಳು ತಮ್ಮ ಹೂಗಳ ವಾಸನೆಯಿಂದ ಅವನ್ನು ಸ್ವಾಗತಿಸಿದೆ. ಒಳ್ಳೆಯ ಮೃಗಗಳೂ ಪಕ್ಷಿಗಳೂ ಉಳ್ಳ ಆ ವನದಲ್ಲಿ ಅವನಿಗೆ ಕೃಪೆ ಹುಟ್ಟಿ ಅದಕ್ಕೋಸ್ಕರವೂ ಜಗತ್ತಿನ ಅನುಗ್ರಹಕ್ಕೋಸ್ಕರವೂ ಅಲ್ಲಿ ವಾಸ ಮಾಡಬೇಕೆಂದಿದ್ದಾನೆ. ಅದು ಪುಷ್ಕರವೆಂಬ ಹೆಸರಿನಿಂದ ತೀರ್ಥವಾಗಿ ಊಷರ ಕ್ಷೇತ್ರವೆಂದು ಹೆಸರು ಪಡೆಯಿತು. ಬ್ರಹ್ಮನು ಲೋಕದ ಹಿತಕ್ಕೋಸ್ಕರ ಅದನ್ನು ಈ ರೀತಿ ಮಾಡಿದನು. ಆ ಬ್ರಹ್ಮನ ಬಳಿಗೆ ನಾನು ಬರುತ್ತೇನೆ, ನೀವೂ ಬನ್ನಿರಿ. ಅವನನ್ನು ಸಂತೋಷಪಡಿಸಿರಿ. ಅವನನ್ನು ಪೂಜಿಸಿದರೆ ಆತನು ಉತ್ತಮವಾದ ವರಗಳನ್ನು ಕೊಡುವನು. ವಿಷ್ಣುವು ಹೀಗೆಂದು ಹೇಳಿ ಆ ದೇವದಾನವರೊಡನೆ ಆ ಬ್ರಹ್ಮನಿದ್ದ ಸ್ಥಳಕ್ಕೆ ಹೋದನು. ಆ ದೇವತೆಗಳು ಸಂತೋಷಗೊಂಡ ಮನಸ್ಸುಳ್ಳವರಾಗಿ ಕೋಗಿಲೆಯು ಶಬ್ದ ಮಾಡುತ್ತಲೂ ಹೂಗಳ ಗೊಂಚಲುಗಳಿಂದಲೂ ಚೆನ್ನಾಗಿರುವ ಆ ಬ್ರಹ್ಮನ ವನವನ್ನು ಹೊಕ್ಕರು. ನಂದನವನಕ್ಕೆ ಸಮವಾಗಿರುವ ಆ ವನಕ್ಕೆ ದೇವದಾನವರೆಲ್ಲರೂ ಹೋದರು. ಕಮಲ ಮೃಗಗಳು ಹೂಗಳಿಂದ ಕೂಡಿದ ಆ ವನವು ಚೆನ್ನಾಗಿ ಪ್ರಕಾಶಿಸಿತು. ಎಲ್ಲ ಬಗೆಯ ಹೂಗಳಿಂದಲೂ ಕೂಡಿರುವ ಆ ವನವನ್ನು ದೇವತೆಗಳು ಪ್ರವೇಶಿಸಿ ಬ್ರಹ್ಮನು ಇಲ್ಲಿರುವನು ಅಲ್ಲಿರುವನು ಎಂದು ಅವನನ್ನು ನೋಡಬೇಕೆಂಬ ಇಚ್ಛೆಯಿಂದ ಆ ಕಾಡಿನಲ್ಲೆಲ್ಲ ಹುಡುಕಿದರು. ಇಂದ್ರನೇ ಮುಂತಾದ ದೇವತೆಗಳು ಅಲ್ಲಿ ಹುಡುಕುತ್ತಾ ಆ ಸೊಗಸಾದ ಕಾಡಿನ ಮಧ್ಯಭಾಗವನ್ನು ಮಾತ್ರ ಅವರು ನೋಡಲೇ ಇಲ್ಲ. ಆ ಬ್ರಹ್ಮನನ್ನು ಹುಡುಕುತ್ತಿರುವ ದೇವತೆಗಳು ಅಲ್ಲಿ ವಾಯುವನ್ನು ನೋಡಿದರು. ಆ ವಾಯುವು ದೇವತೆಗಳನ್ನು ಕುರಿತು ತಪಸ್ಸನ್ನು ಮಾಡದೆ ಆ ಬ್ರಹ್ಮನನ್ನು ನೋಡಲಾರಿರಿ ಎಂದನು. ಆ ಪರ್ವತದ ಉತ್ತರ ದಕ್ಷಿಣಗಳಲ್ಲಿಯೂ ಮಧ್ಯದಲ್ಲಿಯೂ ಹುಡುಕುತ್ತಾ ವಾಯುವು ಹೇಳಿದುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಖಿನ್ನರಾದರು. ಆಗ ವಾಯುವು ಅವರನ್ನು ಕುರಿತು ಇಂತೆಂದನು: ಬ್ರಹ್ಮನನ್ನು ನೋಡಲು ಶ್ರದ್ಧಾಜ್ಞಾನವೂ ತಪಸ್ಸು ಯೋಗವು ಎಂಬುದಾಗಿ 3 ಬಗೆಯ ಮಾರ್ಗಗಳಿವೆ. ಬ್ರಹ್ಮನನ್ನು ನೋಡಲು ಕಲಸಹಿತವೆಂದು ಕಲರಹಿತವೆಂದು 2 ಬಗೆಯ ತಪಸ್ಸುಂಟು. ತಪಸ್ವಿಗಳು ಆ ಬ್ರಹ್ಮನನ್ನು ಕಲಸಹಿತ ಜ್ಞಾನದಿಂದಲೂ ಯೋಗಿಗಳು ನಿಷ್ಕಲ ಜ್ಞಾನದಿಂದಲೂ ನೋಡುತ್ತಾರೆ. ತಪಸ್ವಿಗಳಿಗೆ ವಿಜ್ಞಾನವು ಹುಟ್ಟಿದ ಮೇಲೆ ಶ್ರದ್ಧೆಯು ಕಡಿಮೆಯಾಗುವುದರಿಂದ ಆ ಬ್ರಹ್ಮನನ್ನು ನೋಡಲಾರರು. ಉತ್ತಮವಾದ ಭಕ್ತಿಯೂ ಇದ್ದರೆ ಜಾಗ್ರತೆಯಾಗಿ ನೋಡುವರು. ನಿರ್ವಿಕಾರನೂ ಪ್ರಧಾನ ಪುರುಷನೂ ಈಶ್ವರನೂ ಆದ ಬ್ರಹ್ಮನನ್ನು ಮನೋವಾಕ್ಕಾಯುಗಳಿಂದ ನಿರತರಾದವರು ನೋಡಬಹುದು. ನೀವು ಬ್ರಹ್ಮನ ಪೂಜೆಯಲ್ಲಿ ನಿರತರಾಗಿ ತಪಸ್ಸನ್ನು ಮಾಡಿರಿ. ಬ್ರಹ್ಮನಲ್ಲಿ ಭಕ್ತಿಯನ್ನು ಹೊಂದಿರಿ.
ಬ್ರಹ್ಮನ ವಿಷಯವಾದ ದೀಕ್ಷೆಯನ್ನು ಹೊಂದಿರಿ. ವಾಯುವಿನ ಈ ಮಾತನ್ನು ಕೇಳಿ ಅದು ಒಳ್ಳೆಯದೆಂದು ತಿಳಿದು ಬ್ರಹ್ಮನನ್ನು ನೋಡಬೇಕೆಂಬ ಮನಸ್ಸುಳ್ಳವರಾಗಿ ಗುರುವನ್ನು ಕುರಿತು ಇಂತೆಂದರು. ದೇವತೆಗಳು ಹೇಳಿದರು, ಉತ್ತಮ ಜ್ಞಾನವನ್ನು ತಿಳಿದಿರುವವರಲ್ಲಿ ಪಂಡಿತನಾದ ಗುರುವೇ, ನಮಗೆ ಬ್ರಹ್ಮನ ದೀಕ್ಷೆಯ ವಿಷಯವನ್ನು ಹೇಳು. ಪುಲಸ್ತ್ಯನು ಹೇಳಿದನು, ಆ ಗುರುವು ದೇವತೆಗಳನ್ನು ಬ್ರಹ್ಮದೀಕ್ಷೆಯಿಂದ ದೀಕ್ಷೆಗೊಳಿಸಲು ಸಿದ್ಧನಾಗಿ ವೇದೋಕ್ತವಾದ ವಿಧಾನದಿಂದ ದೀಕ್ಷೆಯನ್ನು ಕೊಟ್ಟನು. ಆ ದೇವತೆಗಳೆಲ್ಲರೂ ವಿನಯದಿಂದ ಆ ಗುರುವಿಗೆ ನಮಸ್ಕರಿಸಿ ಶಿಷ್ಯರಾದರು. ಬ್ರಹ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಪೌಷ್ಕರ ಜ್ಞಾನವನ್ನು ತಿಳಿದುಕೊಂಡರು. ಪದ್ಮದೀಕ್ಷೆಯ ವಿಧಿಯಿಂದ ಪದ್ಮವನ್ನೂ ಅದಕ್ಕೆ ದಂಟನ್ನೂ ಮಾಡಿ ಆ ಹೋಮ ಮಾಡುವುದರಲ್ಲಿ ಶಕ್ತನಾದ ಗುರುವು ವಿಧಿಯ ರೀತಿಯಿಂದ ಯಜ್ಞವನ್ನು ಮಾಡಿದನು. ಪರರ ಇಚ್ಛೆಯಂತೆ ಪ್ರೇರಿತನಾದ ಆ ಗುರುವು ಅವರಿಗೆ ಅನುಗ್ರಹ ಮಾಡಿದನು ಮತ್ತು ವಿವೇಕಿಗಳಾದ ಅವರಿಗೆ ವೇದದಲ್ಲಿ ಹೇಳಿರುವ ರೀತಿಯಿಂದ ಆ ದೀಕ್ಷೆಯನ್ನು ಕೊಟ್ಟನು. ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ದೇವತೆಗಳಿಗೋಸ್ಕರ ಅದರಲ್ಲಿ ಹೋಮ ಮಾಡಿ ಆ ಬೃಹಸ್ಪತಿಯು ಅವರಿಗೆ ದೀಕ್ಷೆಯನ್ನು ಕೊಟ್ಟನು. ಗುರುವು ಸಂತೋಷದಿಂದ ವೇದದಲ್ಲಿ ಹೇಳಿರುವ ರೀತಿಯಲ್ಲಿ ತ್ರಿಸುಪರ್ಣವನ್ನೂ ತ್ರಿಮಧುವನ್ನೂ ಪಾವಮಾನಿಯನ್ನೂ ಪಾರಾಯಣ ಮಾಡಲು ಹೇಳಿಕೊಟ್ಟನು. ಆ ಗುರುವು ಜಪ ಮಾಡುವ ಎಲ್ಲಾ ಮಂತ್ರಗಳನ್ನೂ ವಿಧಿಗಳನ್ನು ಅವರಿಗೆ ಹೇಳಿಕೊಟ್ಟನು. ಆಪೋಹಿಷ್ಟ ಎಂಬ ಮಂತ್ರದಿಂದ ಮಾಡಿಕೊಳ್ಳುವ ಸ್ನಾನಕ್ಕೆ ಬ್ರಾಹ್ಮ ಸ್ನಾನವೆಂದು ಹೆಸರು. ಆ ಬ್ರಾಹ್ಮ ಸ್ನಾನವು ಪಾಪವನ್ನು ನಾಶ ಮಾಡುತ್ತದೆ, ದುಷ್ಟರನ್ನು ನಾಶ ಮಾಡುತ್ತದೆ, ಪುಷ್ಟಿಯನ್ನೂ ಸಂಪತ್ತನ್ನೂ ಬಲವನ್ನೂ ಹೆಚ್ಚಿಸುತ್ತದೆ, ಸಿದ್ಧಿಯನ್ನೂ ಕೀರ್ತಿಯನ್ನೂ ಉಂಟುಮಾಡುತ್ತದೆ ಮತ್ತು ಕಲಿಯ ಪಾಪವನ್ನೂ ನಾಶ ಮಾಡುತ್ತದೆ. ಆದ್ದರಿಂದ ಸರ್ವ ಪ್ರಯತ್ನದಿಂದಲೂ ಈ ಬ್ರಾಹ್ಮ ಸ್ನಾನವನ್ನು ಮಾಡಬೇಕು. ಹಾಗೆ ಸ್ನಾನ ಮಾಡಿ ಮೌನದಿಂದಲೂ ದಾಂತರಾಗಿಯೂ ಇದ್ದು ದೀಕ್ಷೆಯನ್ನು ಹೊಂದಿ ಇಂದ್ರಿಯ ನಿಗ್ರಹಗಳನ್ನು ಮಾಡಿದರು. ಕಮಂಡಲುಗಳನ್ನು ಧರಿಸಿ ಅಕ್ಷಮಾಲೆಯನ್ನು ಹಿಡಿದು ಮುಕ್ತಿಯನ್ನು ಅಪೇಕ್ಷಿಸುವವರಾಗಿ ದಂಡವನ್ನು ಹಿಡಿದು ನಾರುಮಡಿಯನ್ನುಟ್ಟು ಜಟೆಗಳನ್ನು ಧರಿಸಿದರು. ಒಂದೇ ಜಾಗದಲ್ಲಿ ವೀರಾಸನವನ್ನು ಹಾಕಿಕೊಂಡು ಜ್ಞಾನರೂಪ ಧ್ಯಾನಗಳನ್ನು ಮಾಡುತ್ತಾ ಕ್ಲುಪ್ತವಾದ ಆಹಾರವುಳ್ಳವರಾಗಿ ಪರಬ್ರಹ್ಮನಲ್ಲಿ ಆಸಕ್ತರಾಗಿದ್ದರು. ಆಧ್ಯಾತ್ಮದಲ್ಲಿ ಆಸಕ್ತರಾಗಿ ಶಾಂತರಾಗಿ ಸವಿಕಲ್ಪಕ ಧ್ಯಾನವನ್ನು ಬಿಟ್ಟು ಇದ್ದರು. ಇವರೆಲ್ಲರೂ ಈ ರೀತಿ ವ್ರತವನ್ನು ಧರಿಸಿ 3 ಕಾಲಗಳಲ್ಲಿಯೂ ಸ್ನಾನ ಮಾಡುತ್ತಿದ್ದರು. ಉತ್ತಮವಾದ ಭಕ್ತಿಯಿಂದಲೂ ಉತ್ತಮವಾದ ಧ್ಯಾನದಿಂದಲೂ ಕೂಡಿಕೊಂಡು ಬಹುಕಾಲದ ಮೇಲೆ ಬಹುಧ್ಯಾನದಿಂದ ದೇವಜ್ಞಾನದಲ್ಲಿ ಮನಸ್ಸನ್ನಿಟ್ಟರು. ಬ್ರಹ್ಮಧ್ಯಾನವೆಂಬ ಬೆಂಕಿಯಿಂದ ಪಾಪಗಳೆಲ್ಲವನ್ನೂ ಸುತ್ತುಕೊಂಡು ಶುದ್ಧವಾದ ಮನಸ್ಸುಳ್ಳವರಾಗುತ್ತಲೂ ಆ ದೇವತೆಗಳಿಗೆ ಬ್ರಹ್ಮನು ಕಣ್ಣಿಗೆ ಕಾಣಿಸಿಕೊಂಡನು. ಆಗ ಆ ಬ್ರಹ್ಮನ ತೇಜಸ್ಸಿನಿಂದ ಸುಖ ಹೊಂದಿದವರಾಗಿ ಮೊದಲು ದಿಗ್ಭ್ರಮೆ ಹೊಂದಿದರು. ಅನಂತರ ಧೈರ್ಯವನ್ನು ತಂದುಕೊಂಡು ಸ್ವಾಮಿಯಾದ ಬ್ರಹ್ಮನನ್ನು ವಿಧಿವತ್ತಾಗಿ ಸ್ತುತಿಸಿದರು. ಸಂತೋಷಗೊಂಡು ಆ ಬ್ರಹ್ಮನಲ್ಲಿಯೇ ಮನಸ್ಸುಳ್ಳ ದೇವತೆಗಳು 6 ಅಂಗಗಳಿಂದ ಕೂಡಿರುವ ವೇದಗಳಿಂದ ತಲೆಯ ಮೇಲೆ ಕೈಮುಗಿದುಕೊಂಡು ನೆಲದಲ್ಲಿ ನಮಸ್ಕರಿಸಿ ಸೃಷ್ಟಿಕರ್ತನಾದ ಆ ಬ್ರಹ್ಮನನ್ನು ಸ್ತೋತ್ರ ಮಾಡಿದರು. ದೇವತೆಗಳು ಹೇಳಿದರು, ವೇದದ ದೇಹವನ್ನು ಹೊಂದಿ ಪರಮಾತ್ಮನ ಹಿತವಾದ ಜಯಶಾಲಿಯಾದ ಬ್ರಹ್ಮನಿಗೆ ನಮಸ್ಕಾರ ಮಾಡುತ್ತೇವೆ. ಯಾಗ ಮತ್ತು ವೇದಗಳನ್ನು ಕೊಟ್ಟ ಆ ಸ್ವಾಮಿಗೆ ನಮಸ್ಕಾರವು. ಭಕ್ತರಲ್ಲಿ ದಯೆಯುಳ್ಳ ಸೃಷ್ಟಿರೂಪನಾದ ನಿನಗೆ ನಮಸ್ಕಾರವು. ಎಲೆ 5 ಮುಖವುಳ್ಳ ಬ್ರಹ್ಮನೇ, ವೇದದ ಜಪದಿಂದ ಸ್ತೋತ್ರ ಮಾಡಲ್ಪಟ್ಟ ನಿನಗೆ ಭಕ್ತಿಯಿಂದ ನಮಸ್ಕರಿಸುವೆವು. ಬಹು ರೂಪಗಳನ್ನು ಹೊಂದುವ ಅನೇಕ ರೂಪಗಳ ಆಕಾರನಾದ ಸಾವಿತ್ರಿ ಗಾಯತ್ರಿಗಳಿಗೆ ಪತಿಯಾದ ನಿನಗೆ ನಮಸ್ಕಾರವು. ಪದ್ಮವೇ ಆಸನವಾಗಿಯುಳ್ಳ ಪದ್ಮರೂಪನಾದ ಪದ್ಮದಂತೆ ಮುಖವುಳ್ಳ ವರಗಳನ್ನು ಕೊಡುವ ವರಕ್ಕೆ ಯೋಗ್ಯನಾದ ಆಮೆಯ ರೂಪಿಯೂ ಜಿಂಕೆಯ ರೂಪಿಯೂ ಆದ ನಿನಗೆ ನಮಸ್ಕಾರವು. ಜಡೆ ಕಿರೀಟಗಳನ್ನು ಧರಿಸಿರುವ ವೇದಗಳನ್ನು ಧರಿಸಿರುವ ಜಿಂಕೆಯನ್ನು ಗುರುತಾಗಿ ಉಳ್ಳ ಜಿಂಕೆಯ ಧರ್ಮವನ್ನು ಹೊಂದಿರುವ ಧರ್ಮವೇ ಕಣ್ಣಾಗಿ ಉಳ್ಳ ನಿನಗೆ ನಮಸ್ಕಾರವು. ವಿಶ್ವಕ್ಸೇನನೂ ವಿಶ್ವರೂಪನೂ ವಿಶ್ವಕ್ಕೇ ಒಡೆಯನೂ ಆದ ನಿನಗೆ ನಮಸ್ಕಾರವು. ಎಲೈ ಧರ್ಮವೇ, ದೃಷ್ಟಿಯಾಗಿ ಉಳ್ಳ ಸ್ವಾಮಿಯೇ, ನಮ್ಮನನ್ನು ಬಹುವಾಗಿ ಕಾಪಾಡಲು ಯೋಗ್ಯನಾಗಿದ್ದಿ. ಎಲೈ ಬ್ರಹ್ಮನೇ, ನಿನ್ನನ್ನು ಮನೋವಾಕ್ಕಾಯುಗಳಿಂದ ಅನುಸರಿಸುವವರಾಗಿದ್ದೇವೆ. ಈ ರೀತಿ ಆ ದೇವತೆಗಳು ಸ್ತೋತ್ರ ಮಾಡಲು ಆ ಬ್ರಹ್ಮನು, ನೀವು ಸ್ಮರಿಸಿದ ಮಾತ್ರದಿಂದಲೇ ನಿಮಗೆ ಬೇಕಾದ ವರವನ್ನು ಕೊಡುತ್ತೇನೆ. ನಿಮಗೆ ನನ್ನ ದರ್ಶನವು ಬಹು ಅಮೂಲ್ಯವಾದದ್ದು. ಎಲೈ ಪುತ್ರರಿರ, ನಿಮಗೆ ಬೇಕಾದದ್ದನ್ನು ಕೇಳಿ ಕೊಡುತ್ತೇನೆ, ಸಂಶಯವಿಲ್ಲ. ಹೀಗೆ ಆ ಭಗವಂತನು ಹೇಳುತ್ತಲೂ ದೇವತೆಗಳೂ ಇಂತೆಂದರು, ಎಲೈ ಬ್ರಹ್ಮನೇ, ನೀನು ಕಮಲವನ್ನು ಎಸೆದುದರಿಂದ ಶಬ್ದವನ್ನುಂಟು ಮಾಡಿದ್ದೀಯಷ್ಟೇ. ಅದು ಒಂದೇ ನಮಗೆ ಬೇಕಾದ ದೊಡ್ಡ ವರವಾಯಿತು. ಭೂಮಿ ಎಲ್ಲವೂ ಏಕೆ ನಡುಗಿತು? ಲೋಕಗಳೆಲ್ಲವೂ ಏಕೆ ದುಃಖಗೊಂಡವು? ಇದು ವ್ಯರ್ಥವಾಗುವುದಿಲ್ಲವಷ್ಟೇ. ಇದರ ಕಾರಣವನ್ನು ಹೇಳು. ಬ್ರಹ್ಮನು ಹೇಳಿದನು, ನಿಮ್ಮಗಳ ಹಿತಕ್ಕೋಸ್ಕರವೇ ಈ ಭಯವನ್ನುಂಟು ಮಾಡಿದೆನು. ದೇವತೆಗಳ ರಕ್ಷಣೆಗೆಯೇ ಈ ಕೆಲಸವನ್ನು ಮಾಡಿದ್ದೇನೆ.
ಇದಕ್ಕೆ ಕಾರಣವನ್ನು ಕೇಳಿ. ವಜ್ರನಾಭನೆಂಬ ಒಬ್ಬ ರಾಕ್ಷಸನು ಮಕ್ಕಳ ಜೀವಗಳನ್ನು ನಾಶ ಮಾಡುತ್ತಾ ರಸಾತಳವನ್ನು ಆಶ್ರಯಿಸಿಕೊಂಡಿದ್ದನು. ನೀವು ಬರುವಿರೆಂಬುದು ಆತನಿಗೆ ತಿಳಿಯಿತು ಮತ್ತು ನೀವು ಆಯುಧಗಳನ್ನು ಬಿಟ್ಟು ಬಂದಿದ್ದೀರಿ. ಇಂತಹ ಇಂದ್ರನೇ ಮುಂತಾದ ದೇವತೆಗಳನ್ನು ಕೊಲ್ಲಲು ಆ ದುರಾಚಾರಿಯು ಸಿದ್ಧನಾದನು. ನಾನು ಕಮಲವನ್ನು ಹಾಕೋಣವಾದ್ದರಿಂದ ಆತನಿಗೆ ಮೃತ್ಯುವನ್ನು ನಿರ್ಮಿಸಿದೆನು ಮತ್ತು ರಾಜ್ಯದ ಐಶ್ವರ್ಯದಿಂದ ಕೊಬ್ಬಿದ ಆತನನ್ನು ಆ ಕಮಲದಿಂದಲೇ ಕೊಂದೆನು. ಈ ಲೋಕದಲ್ಲಿ ಭಕ್ತರಾಗಿಯೂ ಬ್ರಾಹ್ಮಣರಾಗಿಯೂ ವೇದ ಪಾರರಾಗಿಯೂ ಇರುವವರು ಕೆಟ್ಟ ಗತಿಯನ್ನು ಹೊಂದದೆ ಒಳ್ಳೆಯ ಗತಿಯನ್ನು ಹೊಂದಬೇಕು. ಎಲೈ ದೇವತೆಗಳಿರ, ದೇವತೆಗಳು, ದಾನವರು, ಮನುಷ್ಯರು, ಉರಗರು, ರಾಕ್ಷಸರು, ಪ್ರಾಣಿಗಳ ಗುಂಪು ಇವೆಲ್ಲಕ್ಕೂ ನಾನು ಒಂದೇ ಸಮಭಾವದಿಂದಿದ್ದೇನೆ. ನಿಮ್ಮಗಳ ಹಿತಕ್ಕೋಸ್ಕರವೇ ಈ ಪಾಪಿಯನ್ನು ಮಂತ್ರದಿಂದ ಕೊಂದೆನು. ಅವನೂ ಕೂಡ ಈ ಕಮಲದ ದರ್ಶನದಿಂದ ಪುಣ್ಯವಂತರ ಲೋಕವನ್ನು ಹೊಂದಿದನು. ನಾನು ಪದ್ಮವನ್ನು ಹಾಕಿದುದರಿಂದ ಭೂಮಿಯಲ್ಲಿ ಈ ಜಾಗವು ಪುಷ್ಕರವೆಂದು ಪ್ರಸಿದ್ಧವಾಗಿ ಪವಿತ್ರವೂ ಪುಣ್ಯವೂ ಆದ ತೀರ್ಥವಾಗುತ್ತದೆ. ಭೂಮಿಯಲ್ಲಿ ಎಲ್ಲ ಪ್ರಾಣಿಗಳಿಗೂ ಪುಣ್ಯವನ್ನು ಕೊಡತಕ್ಕದ್ದೆಂದು ಹೇಳಲ್ಪಡುತ್ತದೆ. ಎಲೆ ದೇವತೆಗಳಿರ, ಭಕ್ತರಿಗೆ ಹಿತವನ್ನು ಕೊಡಬೇಕೆಂಬ ಮನಸ್ಸಿನಿಂದ ಅನುಗ್ರಹಿಸಿದ್ದೇನೆ. ಈ ವನದಲ್ಲಿ ವೃಕ್ಷಗಳು ಕೇಳಿಕೊಂಡುದರಿಂದ ಇಲ್ಲಿ ನಿತ್ಯವೂ ವಾಸ ಮಾಡುತ್ತಿದ್ದೆ. ಹೀಗಿರಲು ನನಗೆ ಬಹುಕಾಲಗಳು ಕಳೆದವು. ತಪಸ್ಸು ಮಾಡುತ್ತಿದ್ದ ನಿಮಗೆ ಮಹಾಜ್ಞಾನವನ್ನು ತೋರಿಸಿದ್ದೇನೆ. ಇದರಿಂದ ಎಲೆ ದೇವತೆಗಳ, ನೀವು ಸ್ವಾರ್ಥವನ್ನೂ ಪರಾರ್ಥವನ್ನೂ ಸಾಧಿಸಿಕೊಳ್ಳಿರಿ. ನೀವು ಈ ಜ್ಞಾನವನ್ನು ಬಗೆ ಬಗೆಯ ರೂಪಗಳನ್ನು ಧರಿಸಿ ಭೂಮಿಯಲ್ಲಿ ತೋರಿಸಬೇಕು. ಲೋಕದಲ್ಲಿ ಮನುಷ್ಯನು ಜ್ಞಾನಿಯಾದವನನ್ನು ದ್ವೇಷಿಸುತ್ತಾ ಪಾಪಿಯಾಗುತ್ತಾನೆ. ಅಂತಹವನು ಕೋಟಿ ಜನ್ಮಗಳಾದರೂ ಪಾಪಗಳಿಂದ ಮುಕ್ತನಾಗುವುದಿಲ್ಲ. ವೇದಾಂಗಗಳನ್ನು ಬಲ್ಲ ಬ್ರಾಹ್ಮಣನನ್ನು ಕೊಲ್ಲಬಾರದು, ದೂಷಿಸಲೂಬಾರದು. ಅಂತಹ ಒಬ್ಬ ಬ್ರಾಹ್ಮಣನನ್ನು ಕೊಂದರೆ ಕೋಟಿ ಜನರನ್ನು ಕೊಂದಂತಾಗುತ್ತದೆ. ವೇದಾಂತವನ್ನು ತಿಳಿದಿರುವ ಒಬ್ಬನನ್ನಾದರೂ ಶ್ರದ್ಧೆಯಿಂದ ಬೋಧನೆ ಮಾಡಿಸಬೇಕು. ಆ ಬ್ರಾಹ್ಮಣನು ಊಟ ಮಾಡಿದರೆ ಕೋಟಿ ಜನರು ಊಟ ಮಾಡಿದಂತಾಗುವುದು. ಯತಿಗಳಿಗೆ ಪಾತ್ರೆಯ ತುಂಬಾ ಭಿಕ್ಷೆಯನ್ನು ಹಾಕಿದರೆ ಆತನು ಪಾಪಗಳಿಂದ ಮುಕ್ತನಾಗಿ ಕೆಟ್ಟ ಗತಿಯನ್ನು ಹೊಂದುವುದೇ ಇಲ್ಲ. ನಾನು ದೇವತೆಗಳಿಗೆಲ್ಲ ಹೇಗೆ ದೊಡ್ಡವನೂ ಶ್ರೇಷ್ಠನೂ ಆಗಿ ಪೂಜ್ಯನಾಗಿರುವನೋ ಹಾಗೆಯೇ ಜ್ಞಾನಿಯಾಗಿ ಮಮತೆ ಅಹಂಕಾರಗಳಿಲ್ಲದವನಾಗಿ ಪೂಜ್ಯನಾಗಿರುವೆನು. ಎಲೆ ಬ್ರಹ್ಮನೇ, ಸಂಸಾರದ ಬಂಧನವನ್ನು ತಪ್ಪಿಸಿಕೊಳ್ಳಲು ಈ ಗುಹ್ಯವಾದ ವ್ರತವನ್ನು ನಾನು ಸೃಷ್ಟಿಸಿದ್ದೇನೆ. ಇದು ಸಂಸಾರ ಬಂಧಹರವಾದದ್ದು. ಅಗ್ನಿಹೋತ್ರವನ್ನು ಮೊದಲು ಮಾಡಿ ಮನಸ್ಸು ಸ್ಥಿಮಿತವಿಲ್ಲದೆ ಯಾವನು ಬಿಟ್ಟು ಬಿಡುವನೋ ಅವನು ಯಮದೂತರಿಂದ ಒಯ್ಯಲ್ಪಟ್ಟು ನರಕವನ್ನು ಸೇರುತ್ತಾನೆ. ಲೋಕವನ್ನು ಅನುಸರಿಸಿ ವಿತಂಡವಾದ ಮಾಡುವವನೆಂದು, ಕೆಟ್ಟ ಕೆಲಸವನ್ನು ಮಾಡುವವನು, ಆಶೆಯುಳ್ಳವನು, ಶೃಂಗಾರದಲ್ಲಿ ಆಸಕ್ತನು, ಹೆಂಗಸು ಹಣಗಳಲ್ಲಿ ಪ್ರೀತಿಯುಳ್ಳವನು, ಒಬ್ಬನೇ ಗುಟ್ಟಾಗಿ ಊಟ ಮಾಡುವವನು, ಇನ್ನೊಬ್ಬರಿಗೆ ಕೊಡದೆ ರುಚಿಯಾದ ಪದಾರ್ಥವನ್ನು ತಿನ್ನುವವನು, ಕೃಷಿಯನ್ನು ವ್ಯಾಪಾರವನ್ನು ಮಾಡುವವನು, ವೇದ ಓದದವನು, ವೇದವನ್ನು ನಿಂದಿಸುವವನು, ಪರರ ಹೆಂಡಿರಲ್ಲಿ ಆಸಕ್ತನಾದವನು, ಇವೇ ಮುಂತಾದ ಇನ್ನೂ ಅನೇಕ ದೋಷಗಳಿಂದ ಕೂಡಿರುವವನೂ ಆಗಿ ಇರತಕ್ಕವನನ್ನು ಮಾತನಾಡಿಸಲೇಬಾರದು. ಮಾತನಾಡಿಸಿದರೂ ಕೂಡ ಅಂತಹವನಿಗೆ ನರಕವೂ ಬರುವುದು. ಒಳ್ಳೆಯ ವ್ರತವನ್ನು ದೂಷಿಸುವವನು ನರಕಗಾಮಿಯು. ಸಂತೋಷವಿಲ್ಲದವನನ್ನು, ಬೇರೆಯವರ ವ್ಯಾಪಾರವನ್ನು ಹಿಡಿದಿರುವವನನ್ನು ಕೈಯಿಂದಲೂ ಮುಟ್ಟಬಾರದು. ಹಾಗೆ ಮುಟ್ಟಿದರೆ ಸ್ನಾನ ಮಾಡಬೇಕು, ಆಗ ಶುದ್ಧನಾಗುತ್ತಾನೆ. ಬ್ರಹ್ಮನು ಈ ರೀತಿ ಹೇಳಿ ಆ ದೇವತೆಗಳೊಂದಿಗೆ ಅಲ್ಲಿ ಕ್ಷೇತ್ರವನ್ನುಂಟು ಮಾಡಿದನು. ಅದನ್ನು ನಿಮಗೆ ಕ್ರಮವಾಗಿ ಹೇಳುತ್ತೇನೆ. ಈ ಪುಷ್ಕರ ತೀರ್ಥವು ಸರಸ್ವತಿ ನಂದನವನಗಳ ಮಧ್ಯದಲ್ಲಿದೆ. ಅದೇ ಕ್ಷೇತ್ರವು ಲೋಕಕರ್ತೃವಾದ ಬ್ರಹ್ಮನು ಈ ಸ್ಥಳವನ್ನು ಯಜ್ಞದಲ್ಲಿ ವೇದಿಕೆಯನ್ನಾಗಿ ಮಾಡಿಕೊಂಡನು. ಬ್ರಹ್ಮನೇ ದೇವತೆಯಾಗಿ ಉಳ್ಳ ತೀರ್ಥಗಳು ಮೊದಲನೆಯ ತೀರ್ಥಗಳು. ಅವು 3 ಲೋಕವನ್ನೂ ಪಾವನ ಮಾಡುತ್ತವೆ. ವಿಷ್ಣುವೇ ದೇವತೆಯಾಗಿ ಉಳ್ಳ ತೀರ್ಥಗಳು ಮಧ್ಯಮ ತೀರ್ಥವಾಗಿರುವುವು. ರುದ್ರನೇ ದೇವತೆಯಾಗಿ ಉಳ್ಳ ತೀರ್ಥಗಳು ಕನಿಷ್ಠವಾದದ್ದು. ಈ ರೀತಿಯಾಗಿ ಬ್ರಹ್ಮನು ಪೂರ್ವದಲ್ಲಿ ಮಾಡಿದನು. ಈ ಪುಷ್ಕರ ಕ್ಷೇತ್ರವು ಮೊದಲನೆಯದು. ವೇದದಲ್ಲಿಯೂ ಕೂಡ ಗುಟ್ಟಾದದ್ದೆಂದು ಹೇಳಲ್ಪಟ್ಟಿದೆ. ಪುಷ್ಕರ ಕ್ಷೇತ್ರವೆಂಬುದು ಒಂದು ಅರಣ್ಯವು. ಅಲ್ಲಿ ಬ್ರಹ್ಮನು ನಿರಂತರ ಇದ್ದಾನೆ. ಬ್ರಹ್ಮನು ಪೂರ್ವದಲ್ಲಿ ಭೂಮಿಯಲ್ಲಿ ತಾನಾಗಿಯೇ ಇದೊಂದು ಅನುಗ್ರಹವನ್ನು ಮಾಡಿರುವನು. ಭೂಮಿಯಲ್ಲಿರುವ ಎಲ್ಲ ಪ್ರಾಣಿಗಳಲ್ಲಿಯೂ ಅನುಗ್ರಹಕ್ಕೋಸ್ಕರ ಬ್ರಹ್ಮನು ಚಿನ್ನ ವಜ್ರಗಳುಳ್ಳ ವೇದಿಯುಳ್ಳದ್ದನ್ನಾಗಿ ಈ ಭೂಮಿಯನ್ನು ಇಲ್ಲಿ ಮಾಡಿರುವನು. ನೆಲಗಳಿಗೆ ರತ್ನಗಳನ್ನು ಹೊದ್ದಿಸಿ ನಾನಾ ಬಗೆ ಬಗೆಯಾಗಿ ಮಾಡಿದ್ದಾನೆ. ಅಲ್ಲಿ ಲೋಕಕರ್ತೃವಾದ ಬ್ರಹ್ಮನು ಯಾವಾಗಲೂ ರಮಿಸುತ್ತಾನೆ. ವಿಷ್ಣು, ರುದ್ರ, ವಸುಗಳು, ಅಶ್ವಿನಿ ದೇವತೆಗಳು, ಮಹೇಂದ್ರ ಇವರೆಲ್ಲರೂ ಅಲ್ಲಿ ರಮಿಸುತ್ತಾರೆ. ಲೋಕಕ್ಕೆ ಅನುಗ್ರಹವನ್ನುಂಟು ಮಾಡುವ ಈ ವಿಷಯವನ್ನು ನಿಮಗೆ ಹೇಳಿದ್ದೇನೆ. ಸಂಹಿತೆಯಲ್ಲಿ ಹೇಳಿರುವಂತೆ ಮಂತ್ರಗಳಿಂದ ವಿಧಿಪೂರ್ವಕವಾಗಿ ಯಾರು ವೇದಗಳನ್ನು ಹೇಳುತ್ತಾರೋ ಮತ್ತು ಅಗ್ನಿಹೋತ್ರಾದಿಗಳನ್ನು ಮಾಡುತ್ತಾರೋ
ಅವರೆಲ್ಲರೂ ಆ ಬ್ರಹ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಬ್ರಹ್ಮನ ಸಮೀಪದಲ್ಲಿ ವಾಸಿಸುತ್ತಾರೆ. ಭೀಷ್ಮನು ಹೇಳಿದನು, ಎಲೈ ಪೂಜ್ಯನೇ, ಬ್ರಹ್ಮಲೋಕವನ್ನು ಅಪೇಕ್ಷಿಸಿ ಆ ಪುಷ್ಕರ ತೀರ್ಥದಲ್ಲಿ ವಾಸಿಸುವ ಮನುಷ್ಯನು ಆ ತೀರ್ಥದಲ್ಲಿ ಯಾವ ವಿಧಿಯಿಂದ ನಡೆಯಬೇಕು? ವರ್ಣ ಮತ್ತು ಆಶ್ರಮಗಳಿಗೆ ಒಳಪಟ್ಟು ಅಲ್ಲಿ ವಾಸಿಸುವ ಗಂಡಸರಾಗಲಿ ಹೆಂಗಸರಾಗಲಿ ಹೇಗೆ ಹೇಗೆ ಮಾಡಬೇಕೆಂಬುದನ್ನು ಎಲ್ಲವನ್ನೂ ತಿಳಿಸು. ಪುಲಸ್ತ್ಯನು ಹೇಳಿದನು, ವರ್ಣ ಮತ್ತು ಆಶ್ರಮಗಳನ್ನು ಹೊಂದಿರುವ ಗಂಡಸರಾಗಲಿ ಹೆಂಗಸರಾಗಲಿ ದಂಭ ಮೋಹಗಳನ್ನು ಬಿಟ್ಟು ತಮ್ಮ ತಮ್ಮ ಆಚಾರದಂತೆ ಅಲ್ಲಿ ನಡೆಯಬೇಕು. ಮನೋವಾಕ್ಕಾಯುಗಳಿಂದಲೂ ಬ್ರಹ್ಮನಲ್ಲಿ ಭಕ್ತಿಯುಳ್ಳವರಾಗಿ ಜಿತೇಂದ್ರಿಯರಾಗಿರಬೇಕು. ಅಸೂಯೆ ಪಡಬಾರದು, ಚಾಡಿಕೋರತನವಿರಬಾರದು. ಎಲ್ಲ ಪ್ರಾಣಿಗಳಲ್ಲಿಯೂ ಹಿತವನ್ನು ಕೋರುವಂತರಾಗಿರಬೇಕು. ಭೀಷ್ಮನು ಹೇಳಿದನು, ಮನುಷ್ಯನು ಏನು ಮಾಡಿದರೆ ಬ್ರಹ್ಮಭಕ್ತನೆನಿಸಿಕೊಳ್ಳುತ್ತಾನೆ? ಯಾವ ರೀತಿ ಇರತಕ್ಕವರನ್ನು ಬ್ರಹ್ಮಭಕ್ತರೆಂದು ಹೇಳಬಹುದೆಂದು ತಿಳಿಸು. ಪುಲಸ್ತ್ಯನು ಹೇಳಿದನು, ಮನೋವಾಕ್ಕಾಯುಗಳಿಂದ ಹುಟ್ಟಿದ ಭಕ್ತಿಯು 3 ಬಗೆ ಎಂದು ಹೇಳಲ್ಪಟ್ಟಿದೆ. ಲೌಕಿಕ, ವೈದಿಕ, ಆಧ್ಯಾತ್ಮಿಕವೆಂದು ಆ 3ರ ಹೆಸರು. ಧ್ಯಾನ, ಧಾರಣ, ಬುದ್ಧಿಯಿಂದ ವೇದದ ಅರ್ಥವನ್ನು ಸ್ಮರಿಸುವುದು ಬ್ರಹ್ಮನಿಗೆ ಪ್ರೀತಿಕರವಾದದ್ದು. ಇದು ಮಾನಸೀ ಭಕ್ತಿ ಎಂದೆನಿಸಿಕೊಳ್ಳುತ್ತದೆ. ಮಂತ್ರ ವೇದಗಳನ್ನು ಉಚ್ಚರಿಸಿ ನಮಸ್ಕಾರ ಮಾಡುವುದು, ಅಗ್ನಿಹೋತ್ರವನ್ನು ಮಾಡುವುದು, ಶ್ರಾದ್ದಾದಿಗಳನ್ನು ಮಾಡುವುದು, ಆರಣಕೋಕ್ತವಾದ ಮಂತ್ರಗಳನ್ನು ಜಪಿಸುವುದು ಇವು ವಾಚಕೀ ಭಕ್ತಿ ಎಂದೆನಿಸಿಕೊಳ್ಳುತ್ತದೆ. ವ್ರತ, ಉಪವಾಸ, ನಿಯಮ, ಮನಸ್ಸು, ಇಂದ್ರಿಯಗಳನ್ನು ನಿರೋಧಿಸುವುದು, ಕೃಚ್ಛಗಳು, ಸಾಂತಪನಗಳು, ಚಾಂದ್ರಾಯಣಗಳು, ಬ್ರಹ್ಮಕೃಚ್ಛಗಳು ಮುಂತಾದ ಶುಭ್ರವಾದ ಉಪವಾಸ ವ್ರತಗಳಿಂದ ಬ್ರಾಹ್ಮಣರಿಗೆ ಕಾಯಶೋಷಣವು ಕಾಯಕೀ ಭಕ್ತಿ ಎಂದೆನಿಸಿಕೊಳ್ಳುತ್ತದೆ. ಕಾಯಕೀ ಭಕ್ತಿ ಎಂದರೆ ದೇಹದ ಭಕ್ತಿ. ಹಸುವಿನ ಹಾಲು, ಮೊಸರು, ತುಪ್ಪ ಇವುಗಳಿಂದ ದೀಪ ಹಚ್ಚುವುದು, ಕುಶೋದಕದಿಂದ ಅಭಿಷೇಕ ಮಾಡುವುದು, ಗಂಧಮಾಲೆ, ನಾನಾ ಬಗೆಯಾದ ಬಣ್ಣಗಳು, ಗುಗ್ಗುಳದ ಧೂಪ, ಅಗರುಗಂಧ, ಚಿನ್ನ, ರತ್ನ ಮುಂತಾದ ಒಡವೆಗಳು, ಕಾಡಿನಲ್ಲಿ ಸಿಕ್ಕುವ ಹಣ್ಣುಗಳ ಸಮರ್ಪಣೆ, ನೃತ್ಯ, ವಾದ್ಯ, ಗೀತ ಇವುಗಳಿಂದಲೂ ಬ್ರಹ್ಮನನ್ನು ಉದ್ದೇಶಿಸಿ ಪೂಜಿಸುವಿಕೆಯು ಲೌಕಿಕ ಕ್ರಿಯೆ ಎಂದೆನಿಸಿಕೊಳ್ಳುತ್ತದೆ. ಋಕ್, ಯಜುಸ್, ಸಾಮವೇದಗಳ ಸಂಹಿತೆಗಳನ್ನು ಬ್ರಹ್ಮನಿಗೋಸ್ಕರ ಪಾರಾಯಣ ಮಾಡುವುದು ಮತ್ತು ವೇದ ಮಂತ್ರಗಳಿಂದಲೂ ಹವಿಸ್ಸಿನಿಂದಲೂ ಪೂಜಿಸುವುದು ಇವು ವೈದಿಕ ಕ್ರಿಯೆಗಳು ಎಂದೆನಿಸಿಕೊಳ್ಳುತ್ತದೆ. ದರ್ಶನದಲ್ಲಿಯಾಗಲಿ ಹುಣ್ಣಿಮೆಯಲ್ಲಾಗಲಿ ಅಗ್ನಿಹೋತ್ರವನ್ನು ಮಾಡುತ್ತಿರುವುದು ಪ್ರಶಸ್ತವಾದದ್ದು. ದಕ್ಷಿಣೆ ತೆಗೆದುಕೊಳ್ಳುವುದು, ಕೊಡುವುದು, ಪುರೋಡಾಶ ಚರುಗಳನ್ನು ಮಾಡುವುದು, ಇಷ್ಟಿ, ಧೃತಿ, ಸೋಮಪಾನ ಇವುಗಳೆಲ್ಲವೂ ಯಜ್ಞದ ಕೆಲಸಗಳು. ಅಗ್ನಿ, ಭೂಮಿ, ಗಾಳಿ, ಆಕಾಶ, ರಾತ್ರಿ, ನೀರು, ಚಂದ್ರ, ಸೂರ್ಯ ಇವನ್ನು ಉದ್ದೇಶಿಸಿ ಮಾಡತಕ್ಕ ಕೆಲಸವೆಲ್ಲವೂ ಬ್ರಹ್ಮನಿಗೆ ಸೇರತಕ್ಕದ್ದು. ಆಧ್ಯಾತ್ಮಿಕವಾದ ಬ್ರಹ್ಮಭಕ್ತಿಯು 2 ಬಗೆಯದಾಗಿದೆ. ಒಂದು ಸಾಂಖ್ಯವೆಂಬುದು, ಎರಡನೆಯದು ಯೌಗಿಕವು. ಅದರ ವಿಭಾಗವನ್ನು ಕೇಳು. ತತ್ವಗಳು 24 ಎಂದು ಮುಖ್ಯವಾಗಿ ಎಣಿಸಿದ್ದಾರೆ. ಅವೆಲ್ಲವೂ ಚೇತನವಿಲ್ಲದವು, ಅನುಭವಿಸುವುದಕ್ಕೆ ಯೋಗ್ಯವಾದವು. 25ನೆಯದೇ ಪುರುಷನು. ಅವನು ಚೇತನವುಳ್ಳವನು, ಪುರುಷನು, ಭೋಗಿಸುವವನು, ಅವನು ಕರ್ಮವನ್ನು ಮಾಡತಕ್ಕವನು, ಆತ್ಮನು, ನಿತ್ಯನು, ನಾಶರಹಿತನು, ಒಂದರ ಮೇಲಿರುವವನು, ಪ್ರೇರಿಸತಕ್ಕವನು, ವ್ಯಕ್ತವಾಗಿಲ್ಲದವನು, ನಿತ್ಯನು, ಕಾರಣರೂಪನಾದ ಬ್ರಹ್ಮನು. ತತ್ವಸರ್ಗ, ಭಾವಸರ್ಗ, ಭೂತಸರ್ಗವೆಂದು 3 ಬಗೆಯ ಸೃಷ್ಟಿ ಇವನ್ನು ಲೆಕ್ಕ ಮಾಡಿದ್ದಾರೆ. ಇವುಗಳಲ್ಲಿ ಗುಣಸ್ವರೂಪವಾದುವೇ ಪ್ರಧಾನವು. ಅವುಗಳಿಗಿರುವ ಸಮಾನ ಧರ್ಮ, ವಿರುದ್ಧ ಧರ್ಮಗಳನ್ನು ಬೇರೆ ಬೇರೆಯಾಗಿ ತಿಳಿದು ಆ ಪ್ರಧಾನ ಪುರುಷ ಮತ್ತು ಈಶ್ವರರ ಸಾಧರ್ಮ್ಯವನ್ನು ಹೇಳುತ್ತೇನೆ. ಹುಟ್ಟದಿರುವಿಕೆ, ನಿತ್ಯವಾಗಿರುವಿಕೆ, ಯೋನಿಯನ್ನು ಹೊಂದದಿರುವಿಕೆ, ಚೇತನವಿರುವಿಕೆ, ಗುಣವನ್ನು ಹೊಂದಿರುವಿಕೆ ಇವು ಪುರುಷನಿಗೂ, ಈಶ್ವರನಾಗಿರುವಿಕೆ, ಪ್ರಧಾನವಾಗಿರುವಿಕೆ ಇವು ವೈಧರ್ಮ್ಯಗಳು. ಕಾರಣವಾಗಿರುವಿಕೆ, ಬ್ರಹ್ಮನಾಗಿರುವುದು, ಕಾಮಿಯಾಗಿರುವುದು ಇವು ಈಶ್ವರನಲ್ಲಿರುವ ವೈಧರ್ಮ್ಯಗಳು. ಪ್ರಯೋಜಕತ್ವವೂ ಕೂಡ ಪ್ರಧಾನವಾಗಿರುವ ವೈಧರ್ಮವ್ಯವು. ಎಲ್ಲದಕ್ಕೂ ಕರ್ತೃವಾಗಿರುವುದು, ಬ್ರಹ್ಮನಾಗಿರುವುದು, ಕರ್ತೃವಾಗದಿರುವುದು, ಚೇತನವಿರುವುದು ಇವು 2ಕ್ಕೂ ಸಮನಾದದ್ದು. ಬೇರೆಯ ತತ್ವಗಳಿಗೂ ತತ್ವವನ್ನುಂಟು ಮಾಡುವುದು ಮತ್ತು ತತ್ವಗಳಲ್ಲಿರುವ ಬೇರೆ ತತ್ವಗಳು ಅವುಗಳಿಗೆ ಕಾರ್ಯಕಾರಣವಾಗಿರುವುದು, ಅವುಗಳ ಪ್ರಯೋಜನಗಳು ಇವುಗಳನ್ನು ಅವುಗಳ ತತ್ವವನ್ನು ಅನುಸರಿಸಿ ಸಂಖ್ಯೆಗನುಸಾರವಾಗಿ ಅವನ್ನು ಸೇರಿಸಬೇಕು. ವಿಷಯಗಳನ್ನು ಬಲ್ಲ ಪ್ರಾಜ್ಞರು ಸಂಖ್ಯೆ ಇದೆ ಎಂದು ಹೇಳುವುದರಿಂದ ಆ ತತ್ವಗಳನ್ನು ಲೆಕ್ಕಿಸಿ ಕೂಡಿಸಿ ಹೇಳುತ್ತೇನೆ. ಬ್ರಹ್ಮನಲ್ಲಿರುವ ತತ್ವಗಳನ್ನು ತಿಳಿದು ತತ್ವವನ್ನು ವಿದ್ವಾಂಸರು ಹೇಳುತ್ತಾರೆ. ಈ ಭಕ್ತಿಯನ್ನು ತಿಳಿದವರು ಸಂಖ್ಯೆ ಮಾಡಿ ಹೇಳುವ ಭಕ್ತಿಯಾಗಿದೆ. ಇದನ್ನು ಆಧ್ಯಾತ್ಮಿಕವೆಂದು ಹೇಳುತ್ತಾರೆ. ಯೋಗದಿಂದ ಮಾಡುವ ಭಕ್ತಿಯನ್ನು ಹೇಳುತ್ತೇನೆ ಕೇಳು. ದಿನವೂ ಪ್ರಾಣಾಯಾಮವನ್ನು ಮಾಡುತ್ತಾ, ಧ್ಯಾನ ಮಾಡುತ್ತಾ, ಇಂದ್ರಿಯವನ್ನು ಜಯಿಸಿ, ಭಿಕ್ಷಾನ್ನವನ್ನು ತಿನ್ನುತ್ತಾ,
ವ್ರತಪರನಾಗಿ ಒಂದರಲ್ಲೂ ಆಸೆ ಇಡದೆ ಹೃದಯದಲ್ಲಿ ಸ್ವಾಮಿಯನ್ನು ಇಟ್ಟುಕೊಂಡು ಆತನನ್ನು ಧ್ಯಾನ ಮಾಡಬೇಕು. ಹೃದಯವೆಂಬ ಪದ್ಮದ ಕರ್ಣಿಕೆಯಲ್ಲಿ ಕುಳಿತಿರುವ, ಕೆಂಪು ಬಟ್ಟೆಯನ್ನು ಹೊದ್ದಿರುವ, ಒಳ್ಳೆಯ ಕಣ್ಗಳುಳ್ಳ, ಎಲ್ಲ ಕಡೆಯಲ್ಲೂ ಕಾಣುತ್ತಿರುವ, ಮುಖವುಳ್ಳ, ಜನಿವಾರವನ್ನು ಸೊಂಟದವರೆಗೂ ಹಾಕಿಕೊಂಡಿರುವ, ಕೆಂಪು ಬಣ್ಣವುಳ್ಳ, 4 ತೋಳ್ಗಳುಳ್ಳ, ವರದಹಸ್ತ ಅಭಯಹಸ್ತಗಳನ್ನು ಧರಿಸಿರುವ ಆ ಸ್ವಾಮಿಯನ್ನು ಧ್ಯಾನಿಸಬೇಕು. ಮನಸ್ಸಿನ ಸಿದ್ಧಿಯು ಯೋಗದಿಂದ ಉಂಟಾದದ್ದು. ಅದೇ ಉತ್ತಮವಾದ ಬ್ರಹ್ಮಭಕ್ತಿಯು. ಹೀಗೆ ಮಾಡಿದವನು ಬ್ರಹ್ಮಭಕ್ತನೆನಿಸಿಕೊಳ್ಳುತ್ತಾನೆ. ಕ್ಷೇತ್ರದಲ್ಲಿ ವಾಸ ಮಾಡುವವರು ಮಾಡತಕ್ಕ ಕೆಲಸವನ್ನೂ ಹೇಳುತ್ತೇನೆ ಕೇಳು. ವಿಷ್ಣುವೇ ಮುಂತಾದ ದೇವತೆಗಳು ಸೇರಿದ್ದಾಗ ಬ್ರಹ್ಮನು ತಾನಾಗಿಯೇ ಅವರೆದುರಿಗೆ ಇದನ್ನು ವಿಸ್ತಾರವಾಗಿ ಹೇಳಿರುವನು. ಮಮತೆ ಅಹಂಕಾರಗಳಿರಬಾರದು. ಸಂಘವನ್ನು ತ್ಯಜಿಸಬೇಕು. ದಾನ ತೆಗೆದುಕೊಳ್ಳಬಾರದು. ಬಂಧುಗಳಲ್ಲಿ ಸ್ನೇಹವಿಲ್ಲದಿರಬೇಕು. ಮಣ್ಣು ಕಲ್ಲು ಚಿನ್ನಗಳಲ್ಲಿ ಒಂದೇ ಬಗೆಯಾಗಿರಬೇಕು. ಪ್ರಾಣಿಗಳಿಗೆ ನಾನಾ ಬಗೆಯಿಂದಲೂ ಅಭಯವನ್ನು ಕೊಡುವಂತಾಗಿರಬೇಕು. ಪ್ರಾಣಾಯಾಮವನ್ನು ಯಾವಾಗಲೂ ಮಾಡುತ್ತಾ ಪರಮಾತ್ಮನನ್ನು ಧ್ಯಾನಿಸುತ್ತಿರಬೇಕು. ಜಪ ಮಾಡುತ್ತಾ ಶುಚಿಗಳಾಗಿರಬೇಕು. ಯತಿಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಸಾಂಖ್ಯಯೋಗಗಳ ವಿಧಿಗಳನ್ನು ತಿಳಿದಿರಬೇಕು. ಪರಮಾತ್ಮನನ್ನು ತಿಳಿದಿರಬೇಕು. ಸಂಶಯವನ್ನು ಹೊಂದಿರಬಾರದು. ವಿಧಿಪೂರ್ವಕವಾಗಿ ಪೂಜಿಸುತ್ತಿರಬೇಕು. ಹೀಗೆ ಕ್ಷೇತ್ರದಲ್ಲಿ ವಾಸಿಸುತ್ತಿರಬೇಕು. ಈ ರೀತಿ ಇದ್ದು ಪುಷ್ಕರಾರಣ್ಯದಲ್ಲಿ ಸತ್ತವರಿಗೆ ಬರುವ ಫಲವನ್ನು ಹೇಳುತ್ತೇನೆ ಕೇಳು. ಅವರು ಹೊಂದರ ಸಾಧ್ಯವಾದ ನಾಶರಹಿತವಾದ ಬ್ರಹ್ಮ ಸಾಯುಜ್ಯವನ್ನು ಹೊಂದುತ್ತಾರೆ. ಆ ಜಾಗವನ್ನು ಹೊಂದಿದರೆ ಮೃತ್ಯುದಾಯಕವಾದ ಪುನರ್ಜನ್ಮವನ್ನು ಹೊಂದುವುದೇ ಇಲ್ಲ. ಉತ್ತಮವಾದ ಬ್ರಾಹ್ಮ ವಿದ್ಯೆಯನ್ನು ಹೊಂದಿದವನಿಗೆ ಪುನರಾವೃತ್ತಿಯೇ ಇಲ್ಲ. ಭಕ್ತರೂಪವಾದ ಆಶ್ರಮವನ್ನು ಹೊಂದಿರುವವರಿಗೆ ಪುನರಾವೃತ್ತಿ ಉಂಟು. ಗೃಹಸ್ಥಾಶ್ರಮವನ್ನು ಹೊಂದಿ 6 ಕರ್ಮಗಳಲ್ಲಿಯೂ ನಿರತನಾಗಿದ್ದು ಅಗ್ನಿಹೋತ್ರವನ್ನಿಟ್ಟುಕೊಂಡು ಯಾಗಾದಿಗಳನ್ನು ಮಾಡುತ್ತಾ ಇದ್ದರೆ ಹೆಚ್ಚು ಫಲವನ್ನು ಹೊಂದುತ್ತಾನೆ. ದುಃಖಗಳೊಂದೂ ಇರುವುದಿಲ್ಲ. ಯಾಗ ಕಾಲದಲ್ಲಿಯೂ ಇದರ ಸ್ಥಿತಿಯೂ ವ್ಯತ್ಯಾಸವಾಗುವುದಿಲ್ಲ. ಉತ್ತಮವಾದ ಐಶ್ವರ್ಯವನ್ನು ಹೊಂದಿ ತನ್ನವರೊಡನೆ ಬಾಲಸೂರಿನಂತೆ ಹೊಳೆಯುವ ವಿಮಾನದಲ್ಲಿ ಕುಳಿತು ಅನೇಕ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟು ಮನಸ್ಸಿಗೆ ಬಂದಂತೆ ಹೋಗುತ್ತಾ ತಡೆಯಿಲ್ಲದೆ ಎಲ್ಲ ಲೋಕಗಳನ್ನು ಸುತ್ತುತ್ತಾನೆ. ಸ್ವರ್ಗವನ್ನು ಅನುಭವಿಸಿದ ನಂತರ ಮನುಷ್ಯನಿಗೆ ಬೇಕಾದವನಾಗಿ ಎಲ್ಲ ಧರ್ಮಗಳಲ್ಲೂ ಉತ್ತಮವಾಗಿ ಧನಿಕನಾಗಿ ಒಳ್ಳೆಯ ಕಾಲದಲ್ಲಿ ಪರಾಕ್ರಮಿಯಾಗಿ ಹುಟ್ಟುತ್ತಾನೆ. ಧರ್ಮವನ್ನು ತಿಳಿದು ಧರ್ಮಕ್ಕೆ ಭಕ್ತನಾಗಿ ಎಲ್ಲ ವಿದ್ಯೆಗಳನ್ನೂ ತಿಳಿದು ಬ್ರಹ್ಮಚಾರಿಯಾಗಿ ಗುರು ಶುಶ್ರೂಷೆ ಮಾಡುತ್ತಾ ವೇದಾಧ್ಯಯನ ಮಾಡಿ ಭಿಕ್ಷಾವೃತ್ತಿಯುಳ್ಳವನೂ ಜಿತೇಂದ್ರಿಯನೂ ಆಗಿ ಸತ್ಯವನ್ನಾಡುತ್ತಾ ತನ್ನ ಧರ್ಮದಲ್ಲಿ ವ್ಯತ್ಯಾಸವಾಗದೇ ಇರುವನು. ತನ್ನ ಕರ್ಮದಿಂದ ವೃದ್ಧಿ ಹೊಂದಿದ ಎಲ್ಲ ಭೋಗಗಳನ್ನೂ ಆಶ್ರಯಿಸಿಕೊಂಡಿರುವ ಸೂರ್ಯನಂತೆ ಪ್ರಕಾಶಮಾನವಾದ ವಿಮಾನದಿಂದ ಎಲ್ಲೂ ತಡೆಯಿಲ್ಲದೆ ಸಂಚರಿಸುವನು. ಅಲ್ಲದೆ ಗುಹ್ಯಕರೆಂಬ ಬ್ರಹ್ಮಗಣಗಳಿರುವವರು. ಅವರು ಇವನಿಗೆ ಸ್ನೇಹಿತರು. ಅವರೊಡನೆ ಬಲ ಐಶ್ವರ್ಯಗಳಲ್ಲಿ ಸಮಾನರಾಗಿ ದೇವತೆಗಳು ದಾನವರಿಂದ ಪೂಜಿಸಲ್ಪಡುತ್ತಾನೆ. ಪುಣ್ಯ ಐಶ್ವರ್ಯಗಳಿಂದ ಆ ಗುಹ್ಯಕರಿಗೆ ಸಮನಾಗಿ ದೇವತೆಗಳು ದಾನವರು ಮನುಷ್ಯರಲ್ಲಿ ಬಹುಪೂಜಿತನಾಗುತ್ತಾನೆ. 1000 ಕೋಟಿ ವರ್ಷಗಳು ಮತ್ತು 100 ಕೋಟಿ ವರ್ಷಗಳವರೆಗೂ ಹೀಗೆ ಐಶ್ವರ್ಯದಿಂದ ಕೂಡಿದ್ದು ವಿಷ್ಣುಲೋಕದಲ್ಲಿ ಸುಖಿಸುತ್ತಾನೆ. ಈ ರೀತಿ ಐಶ್ವರ್ಯದಿಂದ ಅಲ್ಲಿ ವಾಸ ಮಾಡುತ್ತಿದ್ದು ಅಲ್ಲಿಂದ ಚ್ಯುತನಾಗಿ ರುದ್ರಾದಿಗಳ ಸ್ಥಾನವಾದ ಸ್ವರ್ಗದಲ್ಲಿ ಹುಟ್ಟುತ್ತಾನೆ. ಅಲ್ಲಿಂದ ಚ್ಯುತನಾದ ಮೇಲೆ ಪುಷ್ಕರಾರಣ್ಯದಲ್ಲಿ ಹುಟ್ಟಿ ಬ್ರಹ್ಮಚರ್ಯಾದಿ ಆಶ್ರಮಗಳನ್ನು ಹೊಂದಿ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಾ ಇದ್ದು ಸಾಯುತ್ತಾನೆ. ಆ ಪುಷ್ಕರಾರಣ್ಯದಲ್ಲಿ ಸತ್ತು ಒಳ್ಳೆಯ ತೇಜಸ್ಸಿನ ವಿಮಾನದಲ್ಲಿ ಕುಳಿತು ಪ್ರಕಾಶಿಸುತ್ತಾ ಚಂದ್ರನಂತೆ ಚೆನ್ನಾಗಿರುವನು ಮತ್ತು ಅದರಿಂದ ರುದ್ರಲೋಕವನ್ನು ಹೊಂದಿ ಅಲ್ಲಿ ಗುಹ್ಯಕರೊಡನೆ ಸುಖಿಸುತ್ತಾನೆ. ಅಲ್ಲಿ ಎಲ್ಲರಿಗೂ ಪ್ರಭುವಾಗಿ ಬಹುವಾದ ಐಶ್ವರ್ಯವನ್ನು ಅನುಭವಿಸುತ್ತಾನೆ. ಆ ರುದ್ರಲೋಕದಲ್ಲಿ 1000 ಯುಗಗಳವರೆಗೂ ಸುಖವನ್ನು ಅನುಭವಿಸಿ ಆ ರುದ್ರಲೋಕದಿಂದ ಕಾಲಕ್ರಮದಿಂದ ಚ್ಯುತನಾಗುತ್ತಾನೆ. ಆ ರುದ್ರಲೋಕದಲ್ಲಿ ದುಃಖರಹಿತವಾದ ಸುಖವನ್ನು ಅನುಭವಿಸುತ್ತಿದ್ದು ಸತ್ತ ನಂತರ ಧನವುಳ್ಳ ದಿವ್ಯವಾದ ಉತ್ತಮವಾದ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟುತ್ತಾನೆ. ಅವರ ವಂಶದಲ್ಲಿ ಹುಟ್ಟಿ ಧರ್ಮಾತ್ಮನಾಗಿ ಒಳ್ಳೆಯ ವಿದ್ವಾಂಸನಾಗುತ್ತಾನೆ ಮತ್ತು ಸ್ತ್ರೀಯರಿಗೆ ಸುಂದರನಾಗಿ ಆಶಿಸುವಂತಾಗುತ್ತಾನೆ. ಮಹಾಭೋಗಗಳಿಗೆ ಒಡೆಯನಾಗುತ್ತಾನೆ. ಅನಂತರ ವಾನಪ್ರಸ್ಥಾಶ್ರಮವನ್ನು ಹೊಂದಿ ಅಯೋಗ್ಯವಾದ ವಿಷಯಗಳನ್ನು ವರ್ಜಿಸುತ್ತಾನೆ. ಇವನಿಗೆ ಯಾವ ಲೋಕದಲ್ಲಿಯೂ ಗಮನಕ್ಕೆ ಅಡ್ಡಿಯೇ ಇರುವುದಿಲ್ಲ. ಬಿದ್ದು ಹೋಗಿರುವ ಎಲೆಗಳನ್ನು ತಿನ್ನುತ್ತಾನೆ ಮತ್ತು ಹೂ, ಗೆಡ್ಡೆ, ಗೆಣಸು, ನೀರಿನ ಆಹಾರವನ್ನೇ ಅನುಸರಿಸುತ್ತಾನೆ. ಕಪೋತ ವೃತ್ತಿ, ಅಶ್ಮಕುಟ್ಟಿ, ಹಲ್ಲು, ಒರಳು ಮುಂತಾದವುಗಳ ಜೀವನೋಪಾಯದಿಂದ ಜೀವಿಸುತ್ತಾನೆ. ಕಪೋತ ವೃತ್ತಿ ಎಂದರೆ ಆಯ್ಕೆ, ಅಶ್ಮಕುಟ್ಟಿ ಎಂದರೆ ಕಲ್ಲಿನಲ್ಲಿ ಕುಟ್ಟಿ ತಿನ್ನುವುದು ಮತ್ತು ನಾರುಮಡಿಯನ್ನುಡುತ್ತಾನೆ. ಜಟೆಯನ್ನು ಧರಿಸುತ್ತಾನೆ. 3 ಹೊತ್ತು ಸ್ನಾನ ಮಾಡುತ್ತಾನೆ.
ದಂಡವನ್ನು ಹಿಡಿದಿರುತ್ತಾನೆ. ದೋಷ ಭಾಗಿಯಾಗಿರುವುದಿಲ್ಲ. ಕೃಚ್ಛವ್ರತವನ್ನು ಮಾಡುತ್ತಾ, ನೀರಿನಲ್ಲಿ ಮಲಗುತ್ತಾ, ಪಂಚಾಗ್ನಿಯಲ್ಲಿ ತಪಸ್ಸು ಮಾಡುತ್ತಾ, ಮಳೆಗಾಲದಲ್ಲಿ ಮಳೆ ನೀರಿನಲ್ಲಿ ಸ್ನಾನ ಮಾಡುತ್ತಿರಬೇಕು. ಅಲ್ಲಿ ನೀಚ ಜಾತಿಯವನೂ ಹೀಗೆ ಮಾಡುತ್ತಿರಬೇಕು. ಹುಳು ಮುಳ್ಳು ಕಲ್ಲುಗಳಿರುವ ಭೂಮಿಯಲ್ಲಿ ಮಲಗುತ್ತಿರಬೇಕು. ವೀರಾಸನದಲ್ಲಿ ಕುಳಿತುಕೊಳ್ಳುತ್ತಿರಬೇಕು. ದೃಢವಾದ ವ್ರತವನ್ನು ಮಾಡುತ್ತಿರಬೇಕು. ಕಾಡಿನಲ್ಲಿರುವ ಪದಾರ್ಥಗಳನ್ನು ತಿನ್ನಬೇಕು. ಸಕಲ ಪ್ರಾಣಿಗಳಿಗೂ ಅಭಯವನ್ನು ಕೊಡುತ್ತಿರಬೇಕು. ನಿರಂತರ ಧರ್ಮದಲ್ಲಿಯೇ ಆಸಕ್ತನಾಗಿರಬೇಕು. ಕಾಮ ಕ್ರೋಧಗಳನ್ನು ಬಿಟ್ಟಿರಬೇಕು. ಜಿತೇಂದ್ರಿಯನಾಗಿರಬೇಕು. ಬ್ರಹ್ಮನಲ್ಲಿ ಭಕ್ತಿಯುಳ್ಳವನಾಗಿರಬೇಕು. ಕ್ಷೇತ್ರದಲ್ಲಿಯೇ ವಾಸ ಮಾಡುತ್ತಿರಬೇಕು. ಸರ್ವ ಸಂಘವನ್ನೂ ಬಿಟ್ಟಿರಬೇಕು. ಆತ್ಮನಲ್ಲಿ ಸುಖಿಸುತ್ತಿರಬೇಕು. ಆಸೆಯನ್ನು ಬಿಟ್ಟಿರಬೇಕು. ಈ ಪುಷ್ಕರದಲ್ಲಿ ವಾಸ ಮಾಡುವವನ ಗತಿಯನ್ನು ಹೇಳುತ್ತೇನೆ, ಕೇಳು. ಬಾಲಸೂರ್ಯನಂತೆ ಪ್ರಕಾಶಿಸುವ ವೇದಿಕೆಗಳುಳ್ಳ ವಿಮಾನದಲ್ಲಿ ಚಂದ್ರನಂತೆ ಪ್ರಕಾಶಿಸುತ್ತಾನೆ. ಗಾನ ವಾದ್ಯ ನೃತ್ಯಗಳನ್ನು ಬಲ್ಲ ಗಂಧರ್ವರು ಅಪ್ಸರರುಗಳ ಗುಂಪಿನಿಂದ ಕೂಡಿಕೊಂಡು 100 ಕೋಟಿ ವರ್ಷಗಳವರೆಗೆ ಹೀಗೆ ಸಂಚರಿಸುತ್ತಾ ಸುಖವಾಗಿರುತ್ತಾನೆ. ಯಾವ ದೇವನ ಲೋಕಕ್ಕೆ ಬೇಕಾದರೂ ಬ್ರಹ್ಮನ ಅನುಗ್ರಹದಿಂದ ತಡೆಯಿಲ್ಲದೆ ಹೋಗುತ್ತಾ ಬರುತ್ತಾ ಇರುತ್ತಾನೆ. ಬ್ರಹ್ಮಲೋಕದ ಸುಖಾನುಭವವಾದ ಮೇಲೆ ವಿಷ್ಣುಲೋಕಕ್ಕೆ ಬರುತ್ತಾನೆ. ಅಲ್ಲಿ ಸುಖಾನುಭವವಾದ ಮೇಲೆ ರುದ್ರಲೋಕಕ್ಕೆ ಬರುತ್ತಾನೆ. ಅಲ್ಲಿನ ಸುಖಾನುಭವವಾದ ಮೇಲೆ ದ್ವೀಪಗಳಲ್ಲಿ ಹುಟ್ಟುತ್ತಾನೆ. ಸ್ವರ್ಗ ಮುಂತಾದವುಗಳಲ್ಲಿ ಇಷ್ಟವಾದ ಭೋಗಗಳನ್ನು ಅನುಭವಿಸಿ ಮತ್ತೆ ಮನುಷ್ಯರಲ್ಲಿ ರಾಜನಾಗಿಯಾಗಲಿ ರಾಜಪುತ್ರನಾಗಿಯಾಗಲಿ ಧನವಂತನಾಗಿಯಾಗಲಿ ಹುಟ್ಟಿ ಸುಖಪಡುತ್ತಾನೆ. ಹಾಗೆ ಹುಟ್ಟಿದವನು ಒಳ್ಳೆಯ ರೂಪುಗಳುಳ್ಳವನಾಗಿಯೂ ಒಳ್ಳೆಯ ದೇಹವುಳ್ಳವನಾಗಿಯೂ ಮನೋಹರವಾಗಿಯೂ ಕೀರ್ತಿವಂತನಾಗಿಯೂ ಇದ್ದು ಭಕ್ತಿಯಿಂದ ಕೂಡಿರುತ್ತಾನೆ. ತನ್ನ ಧರ್ಮದಲ್ಲಿ ನಿರತನಾಗಿ ತನ್ನ ಆಚಾರದಿಂದ ಜೀವಿಸುತ್ತಾ ಬ್ರಹ್ಮಭಕ್ತನಾಗಿದ್ದು ಪ್ರಾಣಿಗಳಲ್ಲಿ ಅನುಗ್ರಹ ಮಾಡತಕ್ಕವರು ಮೋಕ್ಷವನ್ನಪೇಕ್ಷಿಸುತ್ತಾ ಪುಷ್ಕರದಲ್ಲಿ ವಾಸ ಮಾಡಿದರೆ ಸತ್ತ ನಂತರ ಬ್ರಹ್ಮಲೋಕವನ್ನು ವಿಮಾನದಿಂದ ಹೊಂದುತ್ತಾರೆ. ಆ ವಿಮಾನದಲ್ಲಿ ಅಪ್ಸರ ಸ್ತ್ರೀಯರ ಗುಂಪಿನಿಂದ ಕೂಡಿ ಮನೋಹರವಾದ ರೂಪುಳ್ಳ ಇಚ್ಛೆ ಬಂದಂತೆ ಹೋಗತಕ್ಕವರಿಂದಲೂ ಕೂಡಿರುತ್ತದೆ. ಹಾಗಿಲ್ಲದಿದ್ದರೆ ಆ ಪುಷ್ಕರದಲ್ಲಿ ಬೆಂಕಿಯನ್ನು ಹತ್ತಿಸಿ ಅದರಲ್ಲಿ ಬ್ರಹ್ಮನನ್ನು ಧ್ಯಾನಿಸುತ್ತಾ ಧೀರನಾಗಿ ಬಿದ್ದು ಪ್ರಾಣವನ್ನು ಬಿಟ್ಟರೆ ಅವನು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಅವನಿಗೆ ಬ್ರಹ್ಮಲೋಕವು ವಿಭವಗಳೊಡನೆ ಶಾಶ್ವತವಾದದ್ದು. ಆ ಮನುಷ್ಯನು ಎಲ್ಲರಲ್ಲಿಯೂ ಉತ್ತಮವಾಗಿ ಎಲ್ಲರಿಗೂ ಇಷ್ಟವನ್ನು ಕೊಡುವವನಾಗುತ್ತಾನೆ. ಪುಷ್ಕರದಲ್ಲಿ ನೀರಿನಲ್ಲಿ ಬಿದ್ದು ಪ್ರಾಣ ಬಿಟ್ಟವರಿಗೆ ಅಕ್ಷಯವಾದ ಬ್ರಹ್ಮಲೋಕವು. ಅಂತಹವರು ಸರ್ವ ದುಃಖವನ್ನು ನಾಶ ಮಾಡುವ ಎಲ್ಲ ದೇವರಿಂದಲೂ ಸ್ತುತಿಸಲ್ಪಟ್ಟ ರುದ್ರ ವಿಷ್ಣು ಗಣಗಳಿಂದ ಕೂಡಿಕೊಂಡಿರುವ ಸ್ವಾಮಿಯನ್ನು ಪ್ರತ್ಯಕ್ಷವಾಗಿ ನೋಡುತ್ತಾನೆ. ಅನಾಶಕದಲ್ಲಿ ಸತ್ತ ಶೂದ್ರರು, ಪುಷ್ಕರದಲ್ಲಿ ಸತ್ತ ಮನುಷ್ಯರು ಹಂಸದಿಂದ ಕೂಡಿರುವ ವಿಮಾನದಿಂದ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಆ ವಿಮಾನವು ಸೂರ್ಯನಂತಿರುವುದು. ಉತ್ತಮವಾದ ಗುಣಗಳಿಂದ ಕೂಡಿದ ಅಪ್ಸರ ಸ್ತ್ರೀಯರು ಅದರಲ್ಲಿ ಗಾನ ಮಾಡುತ್ತಿರುತ್ತಾರೆ. ಬಾವುಟಗಳನ್ನು ಧ್ವಜಗಳನ್ನು ಕಟ್ಟಿರುತ್ತಾರೆ. ಘಂಟೆಗಳು ಕಿರುಗೆಜ್ಜೆಗಳು ಅದರಲ್ಲಿ ಧ್ವನಿ ಮಾಡುತ್ತಿರುತ್ತವೆ. ಕ್ರೀಡೆಯ ವಿಜ್ಞಾನವನ್ನು ಬಲ್ಲವರು ಅನೇಕ ಆಶ್ಚರ್ಯಗಳನ್ನು ಮಾಡುತ್ತಿರುತ್ತಾರೆ. ಚೆನ್ನಾಗಿರುವ ಒಳ್ಳೆಯ ಗುಣಗಳಿಂದ ಕೂಡಿರುವ ನವಿಲುಗಳಿಂದಲೂ ಹೊಂದಿಕೊಂಡಿರುತ್ತದೆ. ಈ ರೀತಿಯಾದ ವಿಮಾನದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಸುಖಿಸುತ್ತಾರೆ. ಅಲ್ಲಿ ಬಹುಕಾಲವಿದ್ದು ಇಷ್ಟವಾದ ಭೋಗಗಳನ್ನು ಅನುಭವಿಸಿ ಅಲ್ಲಿಂದ ಚ್ಯುತನಾಗಿ ಮನುಷ್ಯರಲ್ಲಿ ಬ್ರಾಹ್ಮಣರಲ್ಲಿ ಹುಟ್ಟಿ ಧನವಂತನೂ ಭೋಗವುಳ್ಳವನೂ ಆಗುತ್ತಾನೆ. ಕಾಡು ಬೆರಣಿಯನ್ನು ಕೂಡಿಸಿ ಅದಕ್ಕೆ ಬೆಂಕಿ ಹತ್ತಿಸಿ ಅದರಲ್ಲಿ ಬಿದ್ದು ಮೃತನಾದ ನರನು ಮತ್ಯಾವ ಲೋಕಕ್ಕೂ ಹೋಗದೆ ಬ್ರಹ್ಮಲೋಕಕ್ಕೇ ಹೋಗುತ್ತಾನೆ. ಆ ಬ್ರಹ್ಮಲೋಕದಲ್ಲಿ ಕಲ್ಪವು ನಾಶವಾಗುವವರೆಗೂ ಇರುತ್ತಾನೆ. ತನ್ನ ಕರ್ಮದಿಂದ ತೊಂದರೆ ಪಡುತ್ತಿರುವ ಮರ್ತ್ಯಲೋಕವನ್ನು ನೋಡುವುದೇ ಇಲ್ಲ. ಅವನು ಮೇಲಕ್ಕೆ ಕೆಳಕ್ಕೆ ಅಡ್ಡಲಾಗಿ ಹೇಗೆ ಬೇಕಾದರೂ ಹೋಗಬಹುದು. ಆತನು ಎಲ್ಲ ಲೋಕದವರಿಗೂ ಪೂಜ್ಯನಾಗುತ್ತಾನೆ. ಯಶಸ್ಸನ್ನೇ ಹರಡುತ್ತಾನೆ. ಸದಾಚಾರವನ್ನು ಬಲವನಾಗಿರುತ್ತಾನೆ. ಎಲ್ಲ ಇಂದ್ರಿಯಕ್ಕೂ ಮನೋಹರನಾಗಿರುತ್ತಾನೆ. ಕುಣಿತ ವಾದ್ಯ ಹಾಡುಗಳನ್ನು ತಿಳಿದವನಾಗಿರುತ್ತಾನೆ. ನೋಡಲು ಚೆನ್ನಾಗಿದ್ದು ಒಳ್ಳೆಯ ದೇಹವನ್ನು ಹೊಂದಿರುತ್ತಾನೆ. ಯಾವಾಗಲೂ ಬಾಡದಿರುವ ಹೂವನ್ನು ಮುಡಿದುಕೊಂಡಿರುತ್ತಾನೆ. ಒಳ್ಳೆಯ ಒಡವೆಗಳಿಂದಲೂ ಅಲಂಕೃತನಾಗಿರುತ್ತಾನೆ. ನಿಲ್ಪೋತ್ಪಲದಂತೆ ಶ್ಯಾಮವರ್ಣದವನಾಗಿರುತ್ತಾನೆ. ಕಪ್ಪಾಗಿದ್ದು ಗುಂಗುರಾಗಿರುವ ಕೂದಲಿಂದ ಕೂಡಿಕೊಂಡಿರುತ್ತಾನೆ. ಉತ್ತಮರಾದ ಸೊಂಟವು ಸಣ್ಣವಾಗಿರುವ ಎಲ್ಲ ಸೌಭಾಗ್ಯದಿಂದಲೂ ಕೂಡಿರುವ ಎಲ್ಲ ಐಶ್ವರ್ಯದಿಂದ ಕೂಡಿರುವ ಯೌವನದಿಂದ ಕೊಬ್ಬಿರುವ ಯುವತಿಯರು ಅಲ್ಲಿದ್ದುಕೊಂಡು ಅವರನ್ನು ಸೇವಿಸುತ್ತಾ ಹಾಸಿಗೆಯಲ್ಲೇ ರಮಿಸುತ್ತಾನೆ. ವೀಣೆ ಕೊಳಲು ಮುಂತಾದ ವಾದ್ಯಗಳ ಧ್ವನಿಯಿಂದ ಮಲಗಿದ್ದವನನ್ನು ಎಬ್ಬಿಸುತ್ತಾರೆ. ಅಯೋಗ್ಯರಿಗೆ ಅಲಭ್ಯವಾದ ಒಳ್ಳೆಯ ಸುಖಗಳನ್ನು ಅನುಭವಿಸುತ್ತಾರೆ. ಇದೆಲ್ಲವೂ ಆ ಶುಭಕಾರಿಯಾದ ದೇವದೇವನಾದ ಬ್ರಹ್ಮನ ಪ್ರಸಾದವು. ಭೀಷ್ಮನು ಹೇಳಿದನು, ಆಚಾರವಂತರು ಕ್ಷೇತ್ರ ಧರ್ಮದಲ್ಲಿ ಆಸಕ್ತರಾದವರು
ತಮ್ಮ ಧರ್ಮದಲ್ಲಿ ಆಸಕ್ತರಾದವರು, ರಾಗಾದಿಗಳನ್ನು ಬಿಟ್ಟು ಜಿತೇಂದ್ರಿಯರಾದವರು ಬ್ರಹ್ಮಲೋಕಕ್ಕೆ ಹೋಗುವುದು ನನಗೆ ಆಶ್ಚರ್ಯಕರವಾಗಿ ಕಾಣುವುದಿಲ್ಲ. ಇಂತಹ ಬ್ರಾಹ್ಮಣರು ಸಂಶಯವಿಲ್ಲದೆ ಯಾವ ಉತ್ತಮ ಲೋಕಕ್ಕೆ ಬೇಕಾದರೂ ಹೋಗುತ್ತಾರೆ. ಪುಷ್ಕರವನದಲ್ಲಿ ಉಪವಾಸ ಮಾಡದಿರುವುದೇ ಮೊದಲಾದ ನಿಯಮಗಳನ್ನು ಮಾಡದಿರುವವರು ಹೆಂಗಸರು, ಮ್ಲೇಚ್ಛರು, ಶೂದ್ರರು, ಪಶುಗಳು, ಪಕ್ಷಿಗಳು, ಮೃಗಗಳು, ಮೂಗರು, ದಡ್ಡರು, ಕುರುಡರು, ಕಿವುಡರು, ತಪಸ್ಸು ಮಾಡದವರು, ಇಂತಹವರು ಪುಷ್ಕರ ಕ್ಷೇತ್ರದಲ್ಲಿದ್ದರೆ ಅವರ ಗತಿ ಏನಾಗುವುದು ಎಂಬುದನ್ನು ಹೇಳು. ಪುಲಸ್ತ್ಯನು ಹೇಳಿದನು, ಹೆಂಗಸರು, ಮ್ಲೇಚ್ಛರು, ಶೂದ್ರರು, ಪಶುಗಳು, ಪಕ್ಷಿಗಳು, ಮೃಗಗಳು ಯಾರೇ ಆಗಲಿ ಪುಷ್ಕರದಲ್ಲಿ ಸತ್ತರೆ ಬ್ರಹ್ಮಲೋಕವನ್ನು ಹೊಂದುತ್ತಾರೆ. ಅಂತಹವರೂ ಕೂಡ ಉತ್ತಮವಾದ ಶರೀರದಿಂದ ಕೂಡಿ ಚಿನ್ನದ ಬಣ್ಣದಂತೆ ಚೆನ್ನಾಗಿರುವ ಉತ್ತಮವಾದ ಕೊಠಡಿಗಳುಳ್ಳ, ಉತ್ತಮ ಮಣಿಗಳಿಂದ ಕೂಡಿದ ಜಗುಲುಗಳುಳ್ಳ, ಚಿನ್ನ ಮತ್ತು ವಜ್ರದ ಸೋಪಾನವುಳ್ಳ, ಮಣಿಗಳ ಕಂಬಗಳಿಂದ ಕೂಡಿರುವ, ಎಲ್ಲ ಇಷ್ಟಾರ್ಥಗಳಿಂದಲೂ ತುಂಬಿದ, ಇಚ್ಛೆ ಬಂದ ರೂಪವನ್ನು ಹೊಂದುವ, ಇಚ್ಛೆ ಬಂದಂತೆ ಹೋಗುವ ವಿಮಾನಗಳಲ್ಲಿ ಅನೇಕ ಸ್ತ್ರೀಯರೊಡನೆ ಕೂಡಿಕೊಂಡು ಇಷ್ಟ ಬಂದಂತೆ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ಮತ್ತು ಇತರ ಲೋಕಗಳಿಗೂ ಹೋಗುತ್ತಾರೆ. ಬ್ರಹ್ಮಲೋಕದ ಅನುಭವವಾದ ನಂತರ ದ್ವೀಪಗಳಲ್ಲಿ ಉತ್ತಮವಾದ ಕುಲದಲ್ಲಿ ಹುಟ್ಟಿ ಬ್ರಾಹ್ಮಣನಾಗಿ ಧನವಂತನಾಗುತ್ತಾನೆ. ಕೀಳು ಜಾತಿಯಲ್ಲಿ ಹುಟ್ಟಿದ ಹುಳು, ಇರುವೆ, ಮಣ್ಣಿನಲ್ಲಿ ಹುಟ್ಟಿದವು, ನೀರಿನಲ್ಲಿ ಹುಟ್ಟಿದವು, ಬೆವರಿನಲ್ಲಿ ಹುಟ್ಟಿದವು, ಮೊಟ್ಟೆಯಿಂದ ಹುಟ್ಟಿದವು, ತಾಳಿನಿಂದ ಹುಟ್ಟಿದವು, ಇವೆಲ್ಲವೂ ಇಚ್ಛೆ ಇರಲಿ ಇಲ್ಲದಿರಲಿ ಪುಷ್ಕರ ಕ್ಷೇತ್ರದಲ್ಲಿ ಸತ್ತರೆ ಸೂರ್ಯನಂತಿರುವ ವಿಮಾನದಲ್ಲಿ ಕುಳಿತು ಅವರು ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಮಹಾಘೋರವಾದ ಕಲಿಯುಗದಲ್ಲಿ ಪ್ರಜೆಗಳು ಪಾಪದಲ್ಲಿ ಆಸಕ್ತರಾಗಿರುತ್ತಾರೆ. ಬೇರೆಯ ಉಪಾಯಗಳಿಂದ ಧರ್ಮವಾಗಲಿ ಸ್ವರ್ಗವಾಗಲಿ ಅವರಿಗೆ ಸಿಕ್ಕುವುದಿಲ್ಲ. ಅಂತೂ ಕಲಿಕಾಲದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ಬ್ರಹ್ಮನನ್ನು ಪೂಜಿಸುತ್ತಿದ್ದರೆ ಅವರು ಕೃತಾರ್ಥರು. ಮಿಕ್ಕವರು ಅಧನ್ಯರು, ಅವರು ಕಷ್ಟಪಡುತ್ತಾರೆ. ಮನುಷ್ಯನು ರಾತ್ರಿಯಲ್ಲಿ ಮನೋವಾಕ್ಕಾಯ ಕರ್ಮಗಳಿಂದ ಕ್ರೋಧಾದಿಗಳಿಗೆ ವಶನಾಗಿ ಪಾಪ ಮಾಡಿದ್ದರೂ ಬೆಳಗ್ಗೆ ಆತನು ಆ ಪುಷ್ಕರವನವನ್ನು ಹೊಂದಿ ಬ್ರಹ್ಮನಿಗೆ ನಮಸ್ಕರಿಸಿದರೆ ಅವನು ಆ ಪಾಪದಿಂದ ಮುಕ್ತನಾಗುತ್ತಾನೆ. ಬೆಳಗ್ಗಿನಿಂದ ಸೂರ್ಯನು ನೆತ್ತಿಯ ಮೇಲೆ ಬರುವವರೆಗೂ ಬ್ರಹ್ಮಚರ್ಯವನ್ನು ಮನಸ್ಸಿನಲ್ಲಿ ಚಿಂತಿಸಿದರೆ ಪಾಪವು ನಾಶವಾಗುತ್ತದೆ. ಆ ಮಧ್ಯಾಹ್ನದಲ್ಲಿ ಬ್ರಹ್ಮನು ದರ್ಶನ ಮಾಡಿದರೆ ಪಾಪವು ನಾಶವಾಗುತ್ತದೆ. ಮಧ್ಯಾಹ್ನದಿಂದ ಅಸ್ತಮವಾಗುವವರೆಗೂ ಯಾವ ಪಾಪಗಳನ್ನು ಮಾಡುತ್ತಾನೋ ಅದನ್ನು ಸಂಧ್ಯಾಕಾಲದಲ್ಲಿ ಬ್ರಹ್ಮನ ದರ್ಶನದಿಂದ ಕಳೆದುಕೊಳ್ಳುತ್ತಾನೆ. ಶಬ್ದಾದಿ ಇಂದ್ರಿಯ ಸುಖಗಳನ್ನು ಇಷ್ಟ ಬಂದಂತೆ ಅನುಭವಿಸುತ್ತಾ ಪುಷ್ಕರದಲ್ಲಿ ಬ್ರಹ್ಮಭಕ್ತನಾಗಿ ವಾಸ ಮಾಡಿದರೆ ಅವನ ತಪಸ್ಸು ಮಾಡುತ್ತಿದ್ದಂತೆಯೇ ತಿಳಿಯಬೇಕು. ಮತ್ತು ತರೆಗರೆಗಳನ್ನು ತಿಂದು ಗೆಡ್ಡೆಗೆಣಸು, ಹಣ್ಣು ಹಂಪಲುಗಳನ್ನೂ ನೀರನ್ನೂ ಆಹಾರವನ್ನಾಗಿ ಹೊಂದಿ ಮರದ ಬುಡದಲ್ಲಿಯಾಗಲಿ ಕಲ್ಲುಗಳ ಗುಂಪಿನಲ್ಲಿಯಾಗಲಿ ಯಾವಾಗಲೂ ತಪಸ್ಸು ಮಾಡುತ್ತಿರುವನೆಂದು ತಿಳಿಯಬೇಕು. ಪುಷ್ಕರಾರಣ್ಯದಲ್ಲಿದ್ದುಕೊಂಡು ಇಂದ್ರಿಯ ಲೋಲುಪತೆಯಿಂದ ಮೃಷ್ಟಾನ್ನವನ್ನು 3 ಹೊತ್ತು ತಿನ್ನುತ್ತಿದ್ದರೂ ಅವನು ವಾಯುವನ್ನೇ ಭಕ್ಷಿಸಿಕೊಂಡಿರುವವನೆಂದು ತಿಳಿಯಬೇಕು. ಪುಷ್ಕರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವ ಮನುಷ್ಯರು ಆ ಕ್ಷೇತ್ರದ ಮಹಿಮೆಯಿಂದ ಉತ್ತಮವಾದ ಭೋಗಗಳನ್ನು ಹೊಂದುತ್ತಾರೆ. ಸಮುದ್ರಕ್ಕೆ ಸಮವಾದ ನೀರು ನಿಲ್ಲುವ ಜಾಗವು ಪ್ರಪಂಚದಲ್ಲಿ ಹೇಗೆ ಬೇರೆಂದಿಲ್ಲವೋ ಅದರಂತೆ ಪುಷ್ಕರ ತೀರ್ಥಕ್ಕೆ ಸಮವಾದ ತೀರ್ಥವು ಬೇರೊಂದಿಲ್ಲ. ದೇವತೆಗಳಿಗೆಲ್ಲ ಉತ್ತಮವಾದ ಬ್ರಹ್ಮನಿಗಿಂತ ಹೆಚ್ಚಿನವನು ಹೇಗೆ ಬೇರೆ ಯಾರೂ ಇಲ್ಲವೋ ಅದರಂತೆ ಪುಷ್ಕರ ಕ್ಷೇತ್ರಕ್ಕೆ ಗುಣಗಳಲ್ಲಿ ಸಮನಾದದ್ದು ಬೇರೊಂದಿಲ್ಲ. ಇದೂ ಅಲ್ಲದೆ ಆ ಕ್ಷೇತ್ರದಲ್ಲಿರುವ ಬೇರೆಯವರನ್ನೂ ಹೇಳುತ್ತೇನೆ ಕೇಳು. ಇಂದ್ರಾದಿಗಳಾದ ದೇವತೆಗಳು, ವಿಷ್ಣುವು ಇಲ್ಲಿದ್ದಾರೆ. ಗಣಪತಿ, ಕುಮಾರಸ್ವಾಮಿ, ರೇವಂತ, ಸೂರ್ಯ, ಶಿವದೂತಿ, ಕ್ಷೇಮಂಕರಿ ಇವರೆಲ್ಲರೂ ಜಗತ್ತಿನ ಕ್ಷೇಮಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ತಪಸ್ಸು, ನಿಯಮ, ಸತ್ಕಾರ್ಯಗಳು, ವ್ರತ, ಉಪವಾಸಗಳನ್ನು ಬೇರೆ ಕಡೆ ಮಾಡಿ ಕಷ್ಟಪಡುವುದು ಬೇಕಿಲ್ಲ. ಜ್ಯೇಷ್ಠ ಮಾಸದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿದ್ದರೆ ಅವನು ಏನನ್ನು ಮಾಡದಿದ್ದರೂ ಇಷ್ಟವಾದುವುಗಳೆಲ್ಲವನ್ನೂ ಹೊಂದಿ ಬ್ರಹ್ಮನ ಸಮವಾದ ನಾಶರಹಿತವಾದ ಸ್ಥಾನದಿಂದ ಹೊಂದುತ್ತಾನೆ. ಕೃತಯುಗದಲ್ಲಿ 12 ವರ್ಷಗಳಲ್ಲಿ ಸಾಧಿಸಬೇಕಾದದ್ದು ತ್ರೇತಾಯುಗದಲ್ಲಿ 1 ವರ್ಷದಲ್ಲಿ ಮಾಡಿಕೊಳ್ಳಬಹುದು. ಆ ತ್ರೇತಾಯುಗದಲ್ಲಿ 1 ವರ್ಷದಲ್ಲಿ ಮಾಡಬಹುದಾದನ್ನು ದ್ವಾಪರಯುಗದಲ್ಲಿ 1 ತಿಂಗಳಿನಲ್ಲಿ ಸಿದ್ಧಿಸಿಕೊಳ್ಳಬಹುದು. ಆ ದ್ವಾಪರದಲ್ಲಿ 1 ತಿಂಗಳಿನಲ್ಲಿ ಸಿದ್ಧಿಯಾಗತಕ್ಕದ್ದು ಕಲಿಯುಗದಲ್ಲಿ 1 ಅಹೋರಾತ್ರಿಯ ಕಾಲ ಆ ಕ್ಷೇತ್ರದಲ್ಲಿ ವಾಸ ಮಾಡಿದರೆ ಸಿದ್ಧಿಯಾಗಿ ಫಲವನ್ನು ಹೊಂದುತ್ತಾನೆ. ಹೀಗೆಂದು ದೇವದೇವನಾದ ಬ್ರಹ್ಮನೇ ನನಗೆ ಪೂರ್ವದಲ್ಲಿ ಹೇಳಿದನು. ಆದ್ದರಿಂದ ಈ ಭೂಮಿಯಲ್ಲಿ ಇದಕ್ಕಿಂತಲೂ ಬೇರೆ ಉತ್ತಮವಾದ ಕ್ಷೇತ್ರವಿರುವುದಿಲ್ಲ. ಆದ್ದರಿಂದ ಸರ್ವ ಪ್ರಯತ್ನದಿಂದಲೂ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಭಿಕ್ಷುಕರು, ಸನ್ಯಾಸಿಗಳು ಈ ಕ್ಷೇತ್ರವನ್ನು ಆಶ್ರಯಿಸಿ ಅವರ ಆಶ್ರಮಕ್ಕೆ ತಕ್ಕಂತೆ ಇದ್ದರೆ ಉತ್ತಮವಾದ ಗತಿಯನ್ನು ಹೊಂದುತ್ತಾರೆ.
ಒಂದು ಆಶ್ರಮ ಧರ್ಮವನ್ನಾದರೂ ಇಲ್ಲಿ ವಿಧಿವತ್ತಾಗಿ ಕಾಮಕ್ರೋಧಾದಿಗಳನ್ನು ಬಿಟ್ಟು ಆಚರಿಸಿದರೆ ಪರಲೋಕದಲ್ಲಿ ಸುಖಿಸುತ್ತಾನೆ. ಇದನ್ನು 4 ಕಾಲ್ಗಳುಳ್ಳ ಒಂದು ಶ್ರೇಣಿಯನ್ನಾಗಿ ಬ್ರಹ್ಮನು ಸೃಷ್ಟಿಸಿರುವನು. ಈ ಏಣಿಯನ್ನು ಆಶ್ರಯಿಸಿದರೆ ಬ್ರಹ್ಮಲೋಕದಲ್ಲಿ ಸುಖಿಸುತ್ತಾನೆ. ತನ್ನ ಆಯುಸ್ಸಿನ ಕಾಲುಭಾಗ ಕಾಲವನ್ನು ಗುರುವಿನಲ್ಲಿಯಾಗಲಿ ಗುರುಪುತ್ರನಲ್ಲಿಯಾಗಲಿ ಇದ್ದು ಧರ್ಮವನ್ನಪೇಕ್ಷಿಸುತ್ತಾ ಕರ್ಮಗಳನ್ನು ಮಾಡುತ್ತಾ ಅಧ್ಯಯನ ಮಾಡುತ್ತಿರಬೇಕು. ಯಾವನು ಪ್ರೀತಿಯಿಂದ ಗುರುವನ್ನು ಆಶ್ರಯಿಸುತ್ತಾನೆಯೋ ಅವನು ದಕ್ಷಿಣ ದೇಶದವರಿಗೂ ಉತ್ತಮನಾಗುವನು. ಗುರುವು ಮಲಗಿದ ಮೇಲೆ ತಾನು ಮಲಗಿ ಗುರುವಿಗೆ ಮುಂಚೆಯೇ ಏಳಬೇಕು. ಶಿಷ್ಯನು ಮಾಡಬೇಕಾದ ಸೇವೆ ಎಲ್ಲವನ್ನೂ ಮಾಡಬೇಕು. ಅವೆಲ್ಲವನ್ನೂ ಮಾಡಿದ ನಂತರ ಪಕ್ಕದಲ್ಲಿ ನಿಂತಿರಬೇಕು. ಆಳಿನಂತೆ ಎಲ್ಲ ಕೆಲಸವನ್ನೂ ಮಾಡುತ್ತಾ ಎಲ್ಲದರಲ್ಲೂ ಚತುರನಾಗಿ ಶುಚಿಯಾಗಿ ಬುದ್ಧಿವಂತನಾಗಿ ಗಣಿಯಾಗಿದ್ದುಕೊಂಡು ಕೊನೆಯಲ್ಲಿ ತನ್ನ ಇಷ್ಟವನ್ನು ಗುರುವಿಗೆ ತಿಳಿಸಬೇಕು. ಕಣ್ಣಿನಿಂದ ಗುರುಗಳನ್ನು ಉದಾಸೀನವಿಲ್ಲದೆ ನೋಡುತ್ತಿರಬೇಕು. ಆ ಗುರುವು ಊಟ ಮಾಡುವುದಕ್ಕೆ ಮುಂಚೆ ಊಟ ಮಾಡಬಾರದು. ಅವರು ಕುಡಿಯುವುದಕ್ಕೆ ಮುಂಚೆ ಕುಡಿಯಬಾರದು. ಅವರು ನಿಂತಿರುವಾಗ ಈತನು ಕೂತಿರಬಾರದು. ಅವರು ಮಲಗಿದರೆ ಇವನು ಕುಳಿತುಕೊಳ್ಳಬೇಕು. ಮೇಲುಮುಖವಾದ ಕೈಗಳಿಂದ ಇವನು ಕಾಲನ್ನು ಒತ್ತುತ್ತಿರಬೇಕು. ಬಲಗಾಲನ್ನು ಬಲಗೈಯಿಂದಲೂ ಎಡಗಾಲನ್ನು ಎಡಗೈಯಿಂದಲೂ ಮುಟ್ಟಿ ನಮಸ್ಕರಿಸಿ ಅಧ್ಯಯನವನ್ನು ಹೇಳಿಕೊಡೆಂದು ಕೇಳಬೇಕು. ಎಲೈ ಗುರುವೇ, ಇದನ್ನು ಮಾಡುತ್ತೇನೆ, ಇದನ್ನು ಮಾಡಿದೆನು ಎಂದು ಎಲ್ಲವನ್ನೂ ಗುರುವಿಗೆ ಒಪ್ಪಿಸಬೇಕು. ಮತ್ತು ತನ್ನ ಹಣವನ್ನು ಗುರುವಿಗೆ ಒಪ್ಪಿಸಬೇಕು. ಮಾಡತಕ್ಕದ್ದು ಮಾಡುವುದು ಎಲ್ಲವನ್ನೂ ಗುರುವಿಗೆ ಹೇಳುತ್ತಿರಬೇಕು. ಗಂಧಗಳು ರಸಗಳನ್ನು ಇವುಗಳಾವುದನ್ನು ಬ್ರಹ್ಮಚಾರಿಯಾಗಿರುವಾಗ ಅನುಭವಿಸುವುದಿಲ್ಲವೋ ಅವೆಲ್ಲವನ್ನೂ ಬ್ರಹ್ಮಚಾರಿಯು ಸಮಾವರ್ತನೆಯಾದ ನಂತರ ಸೇವಿಸಬಹುದು. ಬ್ರಹ್ಮಚಾರಿಯ ನಿಯಮಗಳನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಅದೆಲ್ಲವನ್ನೂ ಶಿಷ್ಯನಿಗೆ ಅನುಗ್ರಹಿಸಬೇಕು. ಗುರುವಿಗೆ ಶಿಷ್ಯನು ಭಕ್ತನಷ್ಟೇ. ಶಿಷ್ಯನು ಗುರುವಿಗೆ ಶಕ್ತಿಯನುಸಾರ ಬೇಕಾದುದನ್ನು ತಂದುಕೊಟ್ಟು ಸಮಾವರ್ತನಾಗಬೇಕು. ಗ್ರಾಮದಲ್ಲಿ ಇಲ್ಲದ ಆಶ್ರಮಗಳಲ್ಲಿ, ಅಂದರೆ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳಲ್ಲಿ ಈ ರೀತಿ ಮಾಡಬೇಕು. 1 ವೇದ, 2 ವೇದ, 3 ವೇದ ಇವುಗಳಲ್ಲಿ ಕೈಲಾದಷ್ಟನ್ನು ಓದಬೇಕು. ಅದಿಲ್ಲದಿದ್ದರೆ ವೇದವ್ರತಗಳಿಗೆ ಬೇಕಾದಷ್ಟನ್ನಾದರೂ ತನ್ನ ವೇದದಲ್ಲಿ ಅಧ್ಯಯನ ಮಾಡಿಕೊಳ್ಳಬೇಕು. ಗುರುವಿಗೆ ದಕ್ಷಿಣೆಯನ್ನು ಕೊಟ್ಟು ವ್ರತ ಸಮಾವರ್ತನೆಯನ್ನು ಮಾಡಿಕೊಳ್ಳಬೇಕು. ಧರ್ಮದಿಂದ ಹೊಂದಿದ ಹೆಂಡತಿಯೊಡನೆ ಅಗ್ನಿಯನ್ನಿಟ್ಟುಕೊಂಡು ಔಪಾನಾದಿಗಳನ್ನು ಮಾಡಿಕೊಳ್ಳಬೇಕು. ಆಯಸ್ಸಿನ 2ನೆಯ ಭಾಗದಲ್ಲಿ ಗೃಹಸ್ಥನಾಗಿ ಯಾವಾಗಲೂ ಇರಬೇಕು. ಗೃಹಸ್ಥನ ಕೆಲಸಗಳನ್ನು ಮುನಿಗಳು 4 ಭಾಗವಾಗಿ ಮಾಡಿದ್ದಾರೆ. 1ನೆಯದು ಕುಶೂಲಧಾನ್ಯ, 2ನೆಯದು ಕುಂಭೀಧಾನ್ಯ, 3ನೆಯದು ಅಶ್ವಸ್ಥನಿ, 4ನೆಯದು ಕಾಪೋತಿ ಎಂದು 4 ಬಗೆಯ ವೃತ್ತಿಗಳು. ಇವುಗಳಲ್ಲಿ ಮುಂದಕ್ಕೆ ಒಂದಕ್ಕಿಂತ ಮತ್ತೊಂದು ಶ್ರೇಷ್ಠವು. ಧರ್ಮದಿಂದಲೂ ಲೋಕದಲ್ಲಿ ಪೂಜಿತವಾಗಿದೆ. ಇವರಲ್ಲಿ ಷಟ್ಕರ್ಮ ನಿರತರಾದವರು ಒಂದು ಗುಂಪು. ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಜನ, ಯಾಜನ ಇವುಗಳಲ್ಲಿ ಇವರು ನಿರತರಾಗಿರುತ್ತಾರೆ. ಮತ್ತೊಂದು ಬಗೆಯವರು ಅಧ್ಯಯನ, ದಾನ, ಯಜನ 3ರಲ್ಲಿ ಮಾತ್ರ ಆಸಕ್ತರಾಗಿರುತ್ತಾರೆ. ಅಧ್ಯಯನ, ದಾನವೆರಡರಲ್ಲಿ ನಿರತರಾಗಿರುವವರು 3ನೆಯ ಪಂಗಡದವರು. ಬ್ರಹ್ಮ ಅಥವಾ ವೇದ 1ರಲ್ಲಿಯೇ ಆಸಕ್ತನಾದವನು 4ನೆಯ ಪಂಗಡಕ್ಕೆ ಸೇರಿದವನು. ಗೃಹಸ್ಥಾಶ್ರಮಕ್ಕಿಂತ ಉತ್ತಮವಾದ ಮತ್ತೊಂದು ತೀರ್ಥವು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ತನ್ನ ಒಬ್ಬನಿಗೋಸ್ಕರ ಅನ್ನವನ್ನು ಮಾಡಿಕೊಳ್ಳಬಾರದು. ವ್ಯರ್ಥವಾಗಿ ಪಶುವನ್ನು ಕೊಲ್ಲಕೂಡದು. ಜೀವವಿರುವುದಾಗಲಿ ಇಲ್ಲದುದಾಗಲಿ ಸಂಸ್ಕಾರದಿಂದ ಯಜ್ಞದಲ್ಲಿ ಅರ್ಹತೆಯನ್ನು ಪಡೆಯುತ್ತದೆ. ಹಗಲು ಹೊತ್ತಿನಲ್ಲಿ ಮಲಗಬಾರದು. ರಾತ್ರಿಯ ಮೊದಲಿನಲ್ಲಿಯೂ ಕೊನೆಯಲ್ಲಿಯೂ ಮಲಗಬಾರದು. ಅಂದರೆ ಆಗ ಸಾಯುಸ್ಸಂಧ್ಯೆಯೂ ಪ್ರಾತಃಸಂಧ್ಯೆಯೂ ಇರುತ್ತದೆ. ಸಂಧ್ಯಾಕಾಲಗಳಲ್ಲಿ ಊಟ ಮಾಡಬಾರದು. ಸುಳ್ಳನ್ನು ಹೇಳಬಾರದು. ಬ್ರಾಹ್ಮಣನು ಯಾವನ ಮನೆಯಲ್ಲಿಯೇ ಆಗಲಿ ಗೌರವವನ್ನು ಹೊಂದದೆ ಊಟ ಮಾಡಬಾರದು. ಗೃಹಸ್ಥನು ಹವ್ಯಕವ್ಯಗಳನ್ನು ಧರಿಸತಕ್ಕ ಅತಿಥಿಯನ್ನು ಪೂಜಿಸಬೇಕು. ವೇದವಿದ್ಯೆಯಲ್ಲಿ ಕೊನೆಗೊಂಡವರು ಶ್ರೋತ್ರಿಯರು, ತಪಸ್ವಿಗಳು ಆಗಿ ತಮ್ಮ ಕರ್ಮಗಳಲ್ಲಿ ನಡೆಯುತ್ತಾ ಶಾಂತರಾಗಿ ಕ್ರಿಯೆಯುಳ್ಳವರನ್ನು ಯಾಗಗಳಿಗೆ ಕರೆದು ಪೂಜಿಸಬೇಕು. ಶಾಶ್ವತವಲ್ಲದ ಕೆಲಸಗಳಲ್ಲಿ ಅಭಿರುಚಿಯಿರುವ, ತನ್ನ ಗೃಹದ ಕರ್ಮಗಳನ್ನು ಬಿಟ್ಟಿರುವ, ಅಗ್ನಿಹೋತ್ರವನ್ನು ಮಾಡದ, ಗುರುವಿಗೆ ಕೆಡುಕನ್ನು ಮಾಡುವ, ಸುಳ್ಳಾಡತಕ್ಕ ಮನುಷ್ಯನು ಹವ್ಯಕವ್ಯಗಳಿಗೆ ಯೋಗ್ಯನಲ್ಲ. ಗೃಹಸ್ಥನಾದವನು ತಾನು ಮಾಡಿದ ಅಡಿಗೆಯಲ್ಲಿ ಭೂತಗಳಿಗೆ ಭಾಗ ಕೊಡಲೇಬೇಕು. ಅಂತೆಯೇ ಅಡಿಗೆ ಮಾಡದ ಭಿಕ್ಷುಗಳಿಗೂ ಕೊಡಬೇಕು. ಹಾಗೆ ಊಟ ಮಾಡಿದವನು ಪಾಪವಿಲ್ಲದ ಊಟವನ್ನು ಮಾಡಿದಂತಾಗುವುದು. ನಿತ್ಯವೂ ಅಮೃತವನ್ನೇ ಊಟ ಮಾಡಿದಂತಾಗುವುದು. ಯಜ್ಞದ ಶೇಷವು ಅಮೃತವೆಂದೆನಿಸಿಕೊಳ್ಳುತ್ತದೆ. ಅಂತಹ ಭೋಜನವು ಹವಿಸ್ಸನ್ನು ತಿಂದಂತೆ ಆಗಿರುತ್ತದೆ. ಎಲ್ಲರನ್ನೂ ಕೂಡಿಸಿ ಅವರು ಊಟ ಮಾಡಿದ ನಂತರ ಆ ಶೀಶವನ್ನು ಊಟ ಮಾಡಿದರೆ ಅದೇ ಪವಿತ್ರಾನ್ನವು. ಅದನ್ನು ಊಟ ಮಾಡಬೇಕು. ಗೃಹಸ್ಥನು ತನ್ನ ಹೆಂಡತಿಯಲ್ಲಿ ಆಸಕ್ತನಾಗಿ ಅಸೂಯೆ ಪಡದೆ ಜಿತೇಂದ್ರಿಯನಾಗಿರಬೇಕು. ಋತ್ವಿಕ್, ಪುರೋಹಿತ, ಆಚಾರ್ಯ, ಸೋದರ ಮಾವ, ಅತಿಥಿ
ಮುದುಕ, ಮಕ್ಕಳು, ರೋಗಿಗಳು, ವೈದ್ಯರು, ಜ್ಞಾತಿಗಳು, ನೆಂಟರು, ಬೀಗರು, ತಾಯಿ, ತಂದೆ, ಅಳಿಯ, ಅಣ್ಣ ತಮ್ಮಂದಿರು, ಸುತರು, ಹೆಂಡತಿ, ಮಗಳು, ಆಳುಗಳು ಇವರೊಡನೆ ಜಗಳ ಮಾಡಬಾರದು. ಇವರೊಡನೆ ಜಗಳ ಮಾಡದಿದ್ದರೆ ಪಾಪದಿಂದ ಪಾರಾಗುತ್ತಾನೆ. ಇವರ ವಿಷಯದಲ್ಲಿ ಜಗಳವಾಡದೆ ಸರಿಯಾಗಿದ್ದರೆ ಅವನು ಎಲ್ಲ ಜನರನ್ನು ಜಯಿಸಿದಂತೆಯೇ ತಿಳಿಯಬಹುದು. ಆಚಾರ್ಯನು ಬ್ರಹ್ಮಲೋಕಕ್ಕೆ ಒಡೆಯನು, ಪ್ರಜಾಪತಿಯು ಲೋಕಕ್ಕೆ ಒಡೆಯನು, ಅತಿಥಿಯು ಎಲ್ಲ ಲೋಕಕ್ಕೂ ಒಡೆಯನು, ಋತ್ವಿಕ್ಕೂ ವೇದಕ್ಕೆ ಆಶ್ರಯವಾದ ಪ್ರಭುವು, ಅಳಿಯನು ಅಪ್ಸರಲೋಕದ ಒಡೆಯ, ಜ್ಞಾತಿಗಳು ವಿಶ್ವೇ ದೇವರಿರುವ ಲೋಕಕ್ಕೆ ಅಧಿಪತಿಗಳು, ಸಂಬಂಧಿಗಳು ಬಂಧುಗಳು ದಿಕ್ಕುಗಳಿಗೆ ಒಡೆಯರು, ತಾಯಿ ಸೋದರ ಮಾವ ಇವರು ಭೂಲೋಕಕ್ಕೆ ಒಡೆಯರು, ಮುದುಕ, ಮಕ್ಕಳು, ರೋಗಿಗಳು ಅಂತರಿಕ್ಷಕ್ಕೆ ಅಧಿಪತಿಗಳು, ಪುರೋಹಿತನು ಋಷಿಲೋಕಕ್ಕೆ ಒಡೆಯನು, ಆಳುಗಳು ಸಾಧ್ಯಲೋಕಕ್ಕೆ ಒಡೆಯನು, ವೈದ್ಯನು ಅಶ್ವಿನಿ ದೇವತೆಗಳ ಲೋಕಕ್ಕೆ ಒಡೆಯನು, ಸಹೋದರನು ವಸುಗಳ ಲೋಕಕ್ಕೆ ಒಡೆಯನು, ಹೆಂಡತಿಯು ಮರುತ್ತುಗಳ ಲೋಕಕ್ಕೆ ಒಡೆಯಳು, ಮಗಳು ಅಪ್ಸರಸ್ಸುಗಳ ಮನೆಗೆ ಒಡೆಯಳು. ದೊಡ್ಡ ಅಣ್ಣನು ತಂದೆಗೆ ಸಮಾನನು, ಹೆಂಡತಿ ಮಕ್ಕಳು ತನ್ನ ಶರೀರವೇ, ಆಳುಗಳು ತನ್ನ ನೆಳಲು, ಮಗಳು ತನ್ನಲ್ಲಿರುವ ಕೃಪೆಯು. ಇವರೊಡನೆ ಜಗಳವಾಡುತ್ತಿದ್ದರೆ ದೊಡ್ಡ ತೊಂದರೆಯನ್ನು ಅನುಭವಿಸುತ್ತಿರಬೇಕು. ಆದ್ದರಿಂದ ಗೃಹಸ್ಥನಾದವನು ಬುದ್ಧಿವಂತನಾಗಿ ಧರ್ಮದಲ್ಲಿದ್ದುಕೊಂಡು ಕ್ಲೇಶಗಳನ್ನು ಸಹಿಸಿಕೊಂಡಿರಬೇಕು. ದೊಡ್ಡ ದೊಡ್ಡ ಕೆಲಸಗಳನ್ನು ಆರಂಭಿಸಬಾರದು. ಧರ್ಮದಲ್ಲಿದ್ದುಕೊಂಡು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಿರಬೇಕು. ಗೃಹಸ್ಥನೇ ಇರುವ ಜೀವದ ವೃತ್ತಿಗಳು ಕುಶೂಲಧಾನ್ಯ, ಕುಂಭೀಧಾನ್ಯ, ಕಾಪೋತಿಗಳೆಂಬ 3. ಇವುಗಳಲ್ಲಿದ್ದರೆ ಮೋಕ್ಷವೂ ಲಭಿಸುತ್ತದೆ. ಗೃಹಸ್ಥನೂ ಭಿಕ್ಷುವೂ ಕೂಡ ಈ ಗೃಹಸ್ಥ ಧರ್ಮವನ್ನು ಸನ್ಯಾಸವೆಂದೇ ಹೇಳುತ್ತಾರೆ. ಈ ಗೃಹಸ್ಥ ಧರ್ಮದಲ್ಲಿ ಎಲ್ಲ ಕೆಲಸವನ್ನೂ ಮೇಲೆ ಹೇಳಿದ ನಿಯಮಕ್ಕನುಸಾರವಾಗಿ ಮಾಡಿಕೊಂಡಿರಬೇಕು. ಕುಂಭಧಾನ್ಯ, ಊಂಛವೃತ್ತಿ, ಕಾಪೋತಿ ವೃತ್ತಿಗಳಲ್ಲಿದ್ದುಕೊಂಡಿರುವವರಿರುವ ದೇಶವು ವೃದ್ಧಿ ಹೊಂದುತ್ತದೆ. ಗೃಹಸ್ಥ ವೃತ್ತಿಯಲ್ಲಿದ್ದುಕೊಂಡು ಆ ರೀತಿ ಧರ್ಮವನ್ನಾಚರಿಸುವವನು ಹಿಂದಿನ 7 ಮುಂದಿನ 7 ತನ್ನೊಡನೆ 7 ತಲೆಗಳನ್ನು ಸ್ವರ್ಗಕ್ಕೆ ಒಯ್ಯುತ್ತಾನೆ. ಇಂತಹವನು ವಿಷ್ಣು ಲೋಕವನ್ನು ಇದಕ್ಕೆ ಸಮನಾದ ಲೋಕವನ್ನೂ ಹೊಂದುತ್ತಾನೆ. ಜಿತೇಂದ್ರಿಯರಿಗೆ ಬರುವ ಗತಿ ಈತನಿಗೆ ಬರುತ್ತದೆ. ಇಂದ್ರಿಯ ನಿಗ್ರಹವುಳ್ಳ ಗೃಹಸ್ಥರಿಗೆ ಸ್ವರ್ಗಲೋಕವೂ ಲಭಿಸುತ್ತದೆ. ಈ ರೀತಿಯು ಬ್ರಹ್ಮನಿಂದಲೇ ಹೇಳಲ್ಪಟ್ಟಿದೆ. ಹೀಗೆ ಮಾಡಿದವನು ಪಾಪದಿಂದ ಪಾರಾಗುತ್ತಾನೆ. ಬ್ರಹ್ಮಚರ್ಯಾಶ್ರಮವಾದ ನಂತರ ಈ ರೀತಿಯಾದ ಗಾರ್ಹಸ್ಥ್ಯವನ್ನು ಹೊಂದಿ ಧರ್ಮವನ್ನಾಶ್ರಯಿಸಿದವನು ಸ್ವರ್ಗಲೋಕವನ್ನು ಹೊಂದುತ್ತಾನೆ, ಅಲ್ಲಿ ಸುಖಿಸುತ್ತಾನೆ. 3ನೆಯದು ವಾನಪ್ರಸ್ಥಾಶ್ರಮವು. ಅದರ ವಿಷಯವನ್ನು ಹೇಳುತ್ತೇನೆ ಕೇಳು. ಗೃಹಸ್ಥನಾಗಿರುವವನು ಧರ್ಮಗಳನ್ನು ಆಚರಿಸುತ್ತಿದ್ದು ತಲೆ ನೆರೆಯೂ ಮುಖದಲ್ಲಿ ಸುಕ್ಕೂ ಬಂದು ಮಗನಿಗೆ ಮಗನಾದದ್ದನ್ನು ಕಂಡು ವಾನಪ್ರಸ್ಥಾಶ್ರಮವನ್ನು ಆಶ್ರಯಿಸಬೇಕು. ಗೃಹಸ್ಥ ವ್ರತದಲ್ಲಿ ಕಷ್ಟಪಟ್ಟು ವಾನಪ್ರಸ್ಥಾಶ್ರಮವನ್ನು ಹೊಂದಿ ಎಲ್ಲರಿಗೂ ಆಶ್ರಯವಾಗಿರುವವರ ವಿಷಯವನ್ನು ಹೇಳುತ್ತೇನೆ ಕೇಳು. ದೀಕ್ಷೆಯನ್ನು ಹೊಂದಿ ವಾನಪ್ರಸ್ಥಾಶ್ರಮಕ್ಕೆ ಇಳಿದು ಬುದ್ಧಿಬಲವುಳ್ಳ ಸತ್ಯ, ಶುಚಿ, ಕ್ಷಮೆಗಳುಳ್ಳವರು ವಾನಪ್ರಸ್ಥಾಶ್ರಮದಲ್ಲಿದ್ದು ತಮ್ಮ ಆಯುಸ್ಸಿನ 3ನೇ ಭಾಗವನ್ನು ಕಳೆಯಬೇಕು. ಆಗ ಗೃಹಸ್ಥಾಶ್ರಮದಲ್ಲಿದ್ದ ಅಗ್ನಿಗಳನ್ನೇ ಇಟ್ಟುಕೊಂಡಿರಬೇಕು. ಹೋಮಾದಿಗಳನ್ನು ದೇವತೆಗಳಿಗೆ ಮಾಡುತ್ತಿರಬೇಕು. ಅವರಲ್ಲಿ ನಿಯಮದಿಂದಿದ್ದು ನಿಯತವಾದ ಆಹಾರವನ್ನು ತೆಗೆದುಕೊಳ್ಳುತ್ತಾ ವಿಷ್ಣುವಿನಲ್ಲಿ ಭಕ್ತಿ ಇಟ್ಟು ಆ ಅಗ್ನಿಯಲ್ಲಿ ಹೋಮ ಮಾಡುತ್ತಾ ಯಜ್ಞಾಂಗವಾದವುಗಳೆಲ್ಲವನ್ನೂ ಮಾಡುತ್ತಲೇ ಇರಬೇಕು. ಉತ್ತು ಬೆಳೆಯುವ ಭತ್ತ ಇವುಗಳನ್ನು ನೀವಾರಧಾನ್ಯ ಅಂದರೆ ಶೂಕಧಾನ್ಯವನ್ನು ತಂದು ಯಜ್ಞಕ್ಕೆ ಉಪಯೋಗಿಸಿ ಹವಿಸ್ಸುಗಳನ್ನು 5 ತಿಂಗಳುಗಳಲ್ಲಿಯೂ ಕೊಡುತ್ತಿರಬೇಕು. ವಾನಪ್ರಸ್ಥಾಶ್ರಮದಲ್ಲಿರುವವರಿಗೆ 4 ವಿಧವಾದ ಜೀವನ ವೃತ್ತಿಗಳಿವೆ. ಕೆಲವು ಆಹಾರಗಳು ಆಗಲೇ ತಿನ್ನತಕ್ಕವುಗಳು, ಮತ್ತೆ ಕೆಲವು 1 ತಿಂಗಳವರೆಗೂ ನಿಲ್ಲುತ್ತದೆ, ಇನ್ನೂ ಕೆಲವು 1 ವರ್ಷದವರೆಗೂ ಇರುತ್ತದೆ, ಮತ್ತೆ ಕೆಲವು 12 ವರ್ಷಗಳವರೆಗೂ ಇರುತ್ತದೆ. ಅವುಗಳೆಲ್ಲವನ್ನೂ ಕಾಲಗನುಗುಣವಾಗಿ ಅತಿಥಿ ಪೂಜೆಗೂ ಯಜ್ಞಕ್ಕೂ ಉಪಯೋಗಿಸಲು ಸಂಗ್ರಹಿಸಬೇಕು. ಮಳೆಗಾಲದಲ್ಲಿ ಹೊದ್ದಿಕೆ ಇಲ್ಲದೆಯೂ ಹಿಮವಂತ ಋತುವಿನಲ್ಲಿ ನೀರಿನಲ್ಲಿದ್ದು ತಪಸ್ಸು ಮಾಡುತ್ತಲೂ, ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸು ಮಾಡುತ್ತಲೂ, ಶರತ್ಕಾಲದಲ್ಲಿ ನೀರನ್ನು ಕುಡಿಯುತ್ತಲೂ ವಿಶೇಷ ರೀತಿಯಿಂದಿರಬೇಕು. ಅವರ ಬಟ್ಟೆ ಬರೆಗಳಿದ್ದರೂ ಕೂಡ ನೆಲದ ಮೇಲೆ ಮಲಗಿ ಹೊರಳಾಡುತ್ತಾರೆ. ತುದಿಗಾಲಿನಲ್ಲಿ ನಿಂತುಕೊಂಡಿರುತ್ತಾರೆ. ಒಂದೇ ಸ್ಥಾನದಲ್ಲಿರುತ್ತಾ ಆಸನಗಳನ್ನು ಹಾಕುತ್ತಿರುತ್ತಾರೆ. ಕೆಲವರು ಕಾಳುಗಳನ್ನು ಹಲ್ಲುಗಳಿಂದಲೇ ಬಿಡಿಸುತ್ತಾರೆ, ಕೆಲವರು ಕಲ್ಲಿನಲ್ಲಿ ಕುಟ್ಟಿ ಬಿಡಿಸುತ್ತಾರೆ, ಕೆಲವರು ಶುಕ್ಲ ಪಕ್ಷದಲ್ಲಿ ಗಂಜಿಯನ್ನು ಕುದಿಸಿ ಕುಡಿಯುತ್ತಾರೆ, ಮತ್ತೆ ಕೆಲವರು ಕೃಷ್ಣ ಪಕ್ಷದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತೆ ಊಟ ಮಾಡುತ್ತಾರೆ. ಕೆಲವರು ಗೆಡ್ಡೆಗೆಣಸುಗಳನ್ನು, ಮತ್ತೆ ಕೆಲವರು ಹಣ್ಣುಗಳನ್ನು, ಮತ್ತೆ ಕೆಲವರು ಹೂಗಳನ್ನು ತಿಂದು ವ್ರತಸ್ಥರಾಗಿರುತ್ತಾರೆ. ಕೆಲವರು ವೈಖಾನಸರಂತೆ ವ್ರತವನ್ನು ಹೊಂದಿ ಇರುತ್ತಾರೆ. ಇನ್ನೂ ಕೆಲವು ವ್ರತಗಳನ್ನು ಇವರು ಹೊಂದಿ ದೀಕ್ಷಾವಂತರಾಗಿರುತ್ತಾರೆ. 4 ಆಶ್ರಮಗಳವರೆಗೂ ಉಪನಿಷತ್ತಿನ ಧರ್ಮವು ಸಾಧಾರಣವಾದದ್ದು. ವಾನಪ್ರಸ್ಥನೂ ಗೃಹಸ್ಥನೂ ಈ ಉಪನಿಷತ್ತಿನಂತೆ ನಡೆಯುತ್ತಾರೆ.
ಅವರಿಗೆ ಬೇರೆ ಧರ್ಮಗಳೂ ಇವೆ. ವೈಖಾನಸರು ಉಪನಿಷತ್ತಿನ ರೀತಿಯಿಂದಲೇ ನಡೆಯುತ್ತಾರೆ. ಎಲ್ಲ ವಿಷಯವನ್ನೂ ಬಲ್ಲ ಬ್ರಾಹ್ಮಣರು ಆ ಯುಗದಲ್ಲಿಯೇ ಹೀಗೆ ನಿರ್ಣಯಿಸಿದ್ದಾರೆ. ಅಗಸ್ತ್ಯ, ಸಪ್ತ ಋಷಿಗಳು, ಮಧುಚ್ಛಂದ, ಗವೇಷಣ, ಸಾಂಕೃತಿ, ಸುದಿವ, ಭಾಂಡಿ, ಯುವೋನೋಥ, ಕೃತಶ್ರಮ, ಅಹೋವೀರ್ಯ, ಕಾಮ್ಯ, ಸ್ಥಾಣು, ಮೇಧಾತಿಥಿ, ಬುಧ, ಮನೋವಾಕ, ಶಿನೀವಾಕ, ಶೂನ್ಯಪಾಲ, ಅಕೃತಶ್ರಮ ಇವರೆಲ್ಲರೂ ಧರ್ಮದಲ್ಲಿ ವಿದ್ವಾಂಸರು. ಅದರಿಂದಲೇ ಸ್ವರ್ಗವನ್ನು ಹೊಂದಿದರು. ಉಗ್ರ ತಪಸ್ಸುಳ್ಳ ಧರ್ಮದಲ್ಲಿ ನಿಪುಣರಾದ ಋಷಿಗಳಲ್ಲಿ ಇವರೇ ಪ್ರತ್ಯಕ್ಷ ಧರ್ಮವನ್ನು ಅನುಸರಿಸುತ್ತಿದ್ದವರು. ಅಲ್ಲದೆ ಇವರಲ್ಲಿ ಅನೇಕ ಮಂದಿ ಸ್ತ್ರೀಯರೂ ಇದ್ದಾರೆ. ಈ ಬ್ರಾಹ್ಮಣರು ವೈರಾಗ್ಯವನ್ನು ಹೊಂದಿ ಕಾಡಿಗೆ ಹೋಗಿ ಮಾಯೆಯನ್ನು ಭೇದಿಸಿರುವವರು. ಸತ್ತ ನಂತರ ನಕ್ಷತ್ರಕ್ಕಿಂತ ಬೇರೆಯಾದ ಉತ್ತಮವಾದ ಜ್ಯೋತಿರ್ಗಣಗಳಾಗಿ ಕಾಣುತ್ತಿದ್ದಾರೆ. ಅವರೆಲ್ಲರೂ ಮುಪ್ಪಿನಿಂದ ತಿರಸ್ಕರಿಸಲ್ಪಟ್ಟು ರೋಗದಿಂದ ಪೀಡಿತರಾಗಿ ವಾನಪ್ರಸ್ಥಾಶ್ರಮದಿಂದ 4ನೆಯರಾದ ಸನ್ಯಾಸಾಶ್ರಮವನ್ನು ಹೊಂದಿದರು. ಮನುಷ್ಯನು ಒಳ್ಳೆಯ ದೇಹವನ್ನು ಕೊಡುವ ದೇವತೆಗಳನ್ನು ದಕ್ಷಿಣೆಯೊಡನೆ ಪೂಜಿಸಿ ಆತ್ಮಯಜ್ಞವನ್ನು ಮಾಡುತ್ತಾ ಸೌಖ್ಯವನ್ನು ಹೊಂದಿ ಆತ್ಮದ ಕ್ರೀಡೆಯಲ್ಲಿಯೇ ಇದ್ದುಕೊಂಡು ಅಹಿತಾಗ್ನಿಯಾಗಿ ಸರ್ವಸಂಗವನ್ನೂ ಬಿಟ್ಟು ತಮಗೆ ಸರಿಯಾದ ಯಜ್ಞಗಳನ್ನೂ ಇಷ್ಟಿಗಳನ್ನೂ ಯಾವಾಗಲೂ ಮಾಡುತ್ತಾ ಬರಬೇಕು. ಯಾಗ ಮಾಡುವವರ ಯಜ್ಞವನ್ನು ನಿರ್ವಹಿಸುತ್ತಾ ತಾನೂ ಯಾಗ ಮಾಡುತ್ತಿರಬೇಕು. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಅಹವನೀಯಗಳು 3 ಪೂಜಿಸುತ್ತಿರಬೇಕು. ಅಂದರೆ ಯುಗಾದಿಗಳಲ್ಲಿ ಎಂದರ್ಥ. ಕ್ಷಣಕಾಲದಲ್ಲಿ ಆತ್ಮನಲ್ಲಿ ಅಗ್ನಿಗಳನ್ನು ಸೇರಿಸಿಕೊಂಡು ಆತ್ಮನಿಂದಲೇ ಪೂಜಿಸಬೇಕು. ತಿನ್ನುವುದಕ್ಕೆ ಯೋಗ್ಯವಾದುದನ್ನು ಯಾವನು ಏನು ಕೊಟ್ಟರೂ ಅದನ್ನು ನಿಂದಿಸದೆ ತಿನ್ನಬೇಕು. ಕೂದಲು, ರೋಮ, ಉಗುರುಗಳಿರಬೇಕು. ವಾನಪ್ರಸ್ಥ ಮುನಿಯು ಈ ರೀತಿ ಇರಬೇಕು. ಈ ರೀತಿ ಧರ್ಮವನ್ನು ಸಾಧಿಸುತ್ತಾ ವಾನಪ್ರಸ್ಥಾಶ್ರಮದಿಂದ ಸನ್ಯಾಸಕ್ಕೆ ಹೋಗುತ್ತಾನೆ. ಹೋಗುವಾಗ ಸರ್ವಭೂತಗಳಿಗೂ ಅಭಯವನ್ನು ಕೊಡುತ್ತಾನೆ. ಅಂತಹ ಸನ್ಯಾಸಿಗೆ ತೇಜೋಮಯವಾದ ಲೋಕವು ಸಿಕ್ಕುತ್ತದೆ. ಅಲ್ಲಿ ಅನಂತ ಸೌಖ್ಯವನ್ನು ಅನುಭವಿಸುತ್ತಾನೆ. ಅಂತಹ ಸನ್ಯಾಸಿಯು ಒಳ್ಳೆಯ ವೃತ್ತಿಯುಳ್ಳವನಾಗಿ ಪಾಪರಹಿತನಾಗಿ ಈ ಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಸುಖಿಸಲು ಇಚ್ಛಿಸುವುದಿಲ್ಲ. ಕೋಪ ಮೋಹಗಳಿಲ್ಲದೆ, ಸ್ನೇಹ ಜಗಳಗಳಿಲ್ಲದೆ ಯಾವಾಗಲೂ ಆತ್ಮಚಿಂತನೆಯನ್ನು ಮಾಡುತ್ತಾ ಉದಾಸೀನನಾಗಿರುತ್ತಾನೆ. ಮತ್ತೊಬ್ಬನಿಗಾಗುವ ಸುಖ ದುಃಖ ದ್ವಂದ್ವಗಳಿಂದ ದುಃಖಪಡದೆ ತನಗೂ ಶಾಸ್ತ್ರಕ್ಕೂ ಸಂಬಂಧವಲ್ಲದಂತಿದ್ದು ತನ್ನಲ್ಲಿ ನಾನೆಂಬ ಅಹಂಕಾರವನ್ನು ಬಿಟ್ಟು ಇರುವನು. ಇಂತಹ ಧರ್ಮಾಸಕ್ತನಾದ ಜಿತೇಂದ್ರಿಯನಾದ ಯತಿಗೆ ಆತ್ಮವನ್ನು ಧ್ಯಾನಿಸಿ ಮುಕ್ತಿ ಹೊಂದುವವರಿಗೆ ಬರುವ ಇಷ್ಟವಾದ ಗತಿಯೂ ಬರುವುದು. ಈ 3 ಆಶ್ರಮಗಳನ್ನು ಕ್ರಮದಿಂದ ಅತಿಕ್ರಮಿಸಿ ಶ್ರೇಷ್ಠ ಗುಣದಿಂದ ಕೂಡಿದ 4ನೆಯದಾದ ಸನ್ಯಾಸವನ್ನು ಹೊಂದುತ್ತಾನೆ. ಆ 4ನೆಯದಾದ ನಾವು ಈಗ ಹೇಳುತ್ತಿರುವ ಉತ್ತಮವಾದ ಸನ್ಯಾಸಾಶ್ರಮದ ವಿಷಯವನ್ನು ಕೇಳು. ಬ್ರಹ್ಮಚಾರಿ ಗೃಹಸ್ಥಾಶ್ರಮಗಳಿಂದ ಸಂಸ್ಕಾರವನ್ನು ಹೊಂದಿ ಅನಂತರ ಏನು ಮಾಡಬೇಕೆಂಬುದನ್ನು ಒಂದೇ ಮನಸ್ಸಿನಿಂದ ಕೇಳು. ಕಾಷಾಯ ಬಟ್ಟೆಯನ್ನು ಧರಿಸಿ ಮನೋವಾಕ್ಕಾಯಗಳಿಂದ ಬೇರೆ ಸ್ಥಾನವನ್ನು ಕುರಿತು ಯೋಚಿಸಿ ಸನ್ಯಸ್ತನಾಗಬೇಕು. ಇದೇ ಉತ್ತಮವಾದ ಪಾರಿವ್ರಾಜಕವು. ವೈರಾಗ್ಯ ಭಾವದಿಂದ ಎಲ್ಲವನ್ನೂ ಬಿಟ್ಟು ನಡೆಯುವಿಕೆಯೇ ಸನ್ಯಾಸವು. ಸಿದ್ಧಿ ಹೊಂದಲು ಒಬ್ಬಂಟಿಗನಾಗಿ ಮತ್ತೊಬ್ಬರನ್ನು ಸೇರಿಸಿಕೊಳ್ಳದೆ ಧರ್ಮವನ್ನು ಆಚರಿಸಬೇಕು. ಎಲ್ಲವನ್ನೂ ಯೋಚಿಸುತ್ತಾ ಒಬ್ಬನೇ ಧರ್ಮವನ್ನು ಆಚರಿಸುತ್ತಿರಬೇಕು. ಅದರಿಂದ ಪತಿತನಾಗಬಾರದು. ಅಗ್ನಿಯನ್ನು ಮನೆಯನ್ನು ಬಿಟ್ಟು ಬಿಡಬೇಕು. ಅನ್ನಕ್ಕೆ ಮಾತ್ರ ಬರಬೇಕು. ಇದಕ್ಕೆ ಅಶ್ವಸ್ಥನ ವಿಧಾನವೆಂದೂ ಹೆಸರು. ಬೇಗ ಊಟ ಮಾಡಬೇಕು. ನಿಯತವಾದ ಆಚಾರವಿರಬೇಕು. ದಿನಕ್ಕೆ ಒಂದೇ ಬಾರಿ ಊಟ ಮಾಡಬೇಕು. ಕಪಾಲವನ್ನು ಹಿಡಿದಿರುವುದು, ಮರದ ಬುಡದಲ್ಲಿ ಇರುವುದು, ಕುಹರ ಬಟ್ಟೆಯನ್ನು ಹೊದೆದಿರುವುದು, ಒಬ್ಬನೇ ಇರುವುದು, ಎಲ್ಲ ಪ್ರಾಣಿಗಳಲ್ಲಿಯೂ ಪ್ರೀತಿಯಿಲ್ಲದೆ ಉದಾಸೀನನಾಗಿರುವುದು ಇವು ಭಿಕ್ಷುಕನ ಲಕ್ಷಣಗಳು. ಬಾವಿಯಲ್ಲಿ ಬಿದ್ದ ಹೆಂಗಸು ಎಲ್ಲರಿಂದಲೂ ಬಯಸಿಕೊಳ್ಳುತ್ತಾ ತಾನು ಒಂದು ಮಾತನ್ನೂ ಕೂಡ ಆಡದೆ ಹೇಗೆ ಅಸಮರ್ಥಳಾಗಿರುವಳೋ ಹಾಗೆ ಈತನು ತನ್ನನ್ನು ನಿಂದಿಸಿದರೂ ಹೊಗಳಿದರೂ ಆ ನಿಂದಿಸಿದವನಿಗೆ ಒಂದು ಮಾತನ್ನೂ ಆಡದಿರಬೇಕು. ಹೀಗಿದ್ದರೆ ಅವನು ಸನ್ಯಾಸಾಶ್ರಮದಲ್ಲಿರುವನು. ಒಂದನ್ನೂ ನೋಡಬಾರದು, ಕೇಳಲೂಬಾರದು, ನಿರಂತರ ಕೂಡ ಬಯ್ಯಬಾರದು. ಬ್ರಾಹ್ಮಣರನ್ನು ಕಂಡರಂತೂ ಸ್ವಲ್ಪವೂ ಬಯ್ಯಲೇಬಾರದು, ಹೇಳಲೂಬಾರದು. ಬ್ರಾಹ್ಮಣನಿಗೆ ಒಳ್ಳೆಯದನ್ನೇ ಯಾವಾಗಲೂ ಹೇಳುತ್ತಿರಬೇಕು. ಬೈಯುತ್ತಿದ್ದರೆ ಅದು ತನ್ನ ಪಾಪಕ್ಕೆ ಶಿಕ್ಷೆ ಎಂದು ತಿಳಿದು ಸುಮ್ಮನೆ ಇರಬೇಕು. ಜನಗಳಿಲ್ಲದೇ ಇದ್ದರೂ ಯಾವನೊಬ್ಬನಿದ್ದರೂ ಆ ಜಾಗವು ಅನೇಕರಿದ್ದಂತೆ ಕಾಣುವುದೋ, ಬೇಕಾದಷ್ಟು ಜನರಿದ್ದರೂ ಯಾವನೊಬ್ಬನೂ ಇಲ್ಲದಿದ್ದರೆ ತುಂಬಿದಂತೆ ಕಾಣುವುದಿಲ್ಲವೋ ಅವನನ್ನು ಬ್ರಾಹ್ಮಣನೆಂದೆನ್ನುತ್ತಾರೆ. ಹೇಗೆ ಬೇಕಾದರೂ ಬರುವನು, ಹೇಗೆ ಬೇಕಾದರೂ ಯಾವುದರಲ್ಲಾದರೂ ಕುಳಿತುಕೊಳ್ಳುವನು, ಎಲ್ಲಿ ಬೇಕಾದರೂ ಮಲಗುವನು. ಇಂತಹವನನ್ನು ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುತ್ತಾರೆ. ಗುಂಪನ್ನು ಕಂಡರೆ ಹಾವಿನಂತೆ ಹೆದರಬೇಕು. ಸ್ನೇಹಿತರನ್ನು ಕಂಡರೆ ನರಕದಂತೆ ಹೆದರಬೇಕು. ಹೆಂಗಸರನ್ನು ಕಂಡರೆ ಲೋಭಿಯಂತೆ ಹಿಂದಿರುಗಬೇಕು.
ಅವನನ್ನು ದೇವತೆಗಳು ಬ್ರಾಹ್ಮಣನೆನ್ನುತ್ತಾರೆ. ಕೋಪಿಸಿಕೊಳ್ಳಬಾರದು, ಸಂತೋಷ ಪಡಬಾರದು, ಮಾನವಗಳನ್ನು ಬಿಡಬೇಕು, ಯಾವ ಪ್ರಾಣಿಗೂ ಭೀತಿಯನ್ನುಂಟು ಮಾಡಬಾರದು. ಅವನು ಬ್ರಾಹ್ಮಣನು. ಸಾವಿನಲ್ಲಿಯಾಗಲಿ ಬದುಕುವಿಕೆಯಲ್ಲಿಯಾಗಲಿ ಆಸೆ ಪಡಬಾರದು. ಕಾಲವನ್ನು ಕಾಯುತ್ತಿರಬೇಕು. ಅವನನ್ನು ಬ್ರಾಹ್ಮಣನೆಂದು ತಿಳಿಯುತ್ತಾರೆ. ಮನಸ್ಸು ಚಲಿಸದಿರಬೇಕು, ಶಾಂತನಾಗಿರಬೇಕು, ಮನಸ್ಸು ಎಲ್ಲರಲ್ಲೂ ನೊಂದಿರಬೇಕು. ಹೀಗಿದ್ದರೆ ಪಾಪದಿಂದ ಬಿಡಲ್ಪಟ್ಟು ಸ್ವರ್ಗವನ್ನು ಹೊಂದುತ್ತಾನೆ. ಯಾವ ಪ್ರಾಣಿಯಿಂದಲೂ ತಾನೂ ಹೆದರದೆ, ಯಾವ ಪ್ರಾಣಿಯನ್ನು ತಾನೂ ಹೆದರಿಸದೇ ಇದ್ದು ಮುಕ್ತನಾದವನಿಗೆ ಎಲ್ಲೂ ಭಯವೆಂಬುದೇ ಇಲ್ಲ. ಆನೆಯು ಹೋಗುತ್ತಿರುವಾಗ ಬೇರೆ ಪ್ರಾಣಿಗಳ ಹೆಜ್ಜೆಯು ಆ ಆನೆಯ ಹೆಜ್ಜೆಯಲ್ಲಿ ಹೇಗೆ ಮುಳುಗಿ ಹೋಗುತ್ತದೆಯೋ ಹಾಗೆ ಎಲ್ಲ ಜ್ಞಾನವೂ ಮನಸ್ಸಿನಲ್ಲಿ ಅಡಗಿರಬೇಕು. ಎಲೆ ದೊರೆಯೇ, ಹೀಗೆ ಧರ್ಮವೂ ಅರ್ಥವೂ ಅಹಿಂಸೆಯಲ್ಲಿ ಅಡಕವಾಗಿದೆ. ಯಾವನು ಹಿಂಸೆಯನ್ನು ಆಶ್ರಯಿಸುತ್ತಾನೋ ಅವನು ಸತ್ತವನೇ ಸರಿ. ಈ ರೀತಿ ಸರ್ವ ಸಮವಾಗಿ ಧೈರ್ಯವಂತನಾಗಿ ಜಿತೇಂದ್ರಿಯನಾಗಿ ಸರ್ವ ಪ್ರಾಣಿಗಳಿಗೂ ರಕ್ಷಕನಾಗಿರುವವನು ಉತ್ತಮ ಗತಿಯನ್ನು ಹೊಂದುವನು. ಈ ರೀತಿ ಜ್ಞಾನದಿಂದ ತೃಪ್ತನಾಗಿ ಅಹಂಕಾರವಿಲ್ಲದೆ ಬುದ್ಧಿವಂತನಾಗಿರುವವನಿಗೆ ಮೃತ್ಯುವು ದೊಡ್ಡದಲ್ಲ. ಸತ್ತ ನಂತರ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಸರ್ವ ಸಂಘವನ್ನೂ ಬಿಟ್ಟು ಮುನಿಯಾಗಿ ಆಕಾಶದಂತೆ ನಿರ್ಲಿಪ್ತನಾಗಿ ವಿಷ್ಣುವನ್ನು ಪೂಜಿಸುತ್ತಾ ಶಾಂತನಾಗಿರುವವನನ್ನು ಬ್ರಾಹ್ಮಣನೆಂದು ದೇವತೆಗಳು ತಿಳಿಯುತ್ತಾರೆ. ಯಾವನ ಬದುಕಿರುವಿಕೆಯು ಧರ್ಮಕ್ಕೋಸ್ಕರವೋ ಅಧರ್ಮವು ಸುಖಕ್ಕೋಸ್ಕರವೋ ಮತ್ತು ಹಗಲು ರಾತ್ರಿಗಳು ಧರ್ಮಕ್ಕೆ ವಿನಿಯೋಗವಾಗುತ್ತವೆಯೋ ಆತನನ್ನು ದೇವತೆಗಳು ಬ್ರಾಹ್ಮಣರೆನ್ನುತ್ತಾರೆ. ಆಶೀರ್ವಾದ ಕೂಡದು, ಯಾವುದನ್ನು ಪ್ರಾರಂಭಿಸಬಾರದು, ನಮಸ್ಕಾರ ಮಾಡಬಾರದು, ಸ್ತೋತ್ರ ಮಾಡಬಾರದು, ಯೋಗಾಭ್ಯಾಸದಿಂದ ಪಾಪವನ್ನು ಕಳೆದುಕೊಳ್ಳಬೇಕು, ಅವನನ್ನು ಬ್ರಾಹ್ಮಣನೆಂದೆನ್ನುತ್ತಾರೆ. ಈ ಸನ್ಯಾಸಿಯನ್ನು ಕಂಡರೆ ಎಲ್ಲ ಪ್ರಾಣಿಗಳೂ ಸುಖವಾಗಿರುತ್ತವೆ. ಇವನಿಗೆ ಎಲ್ಲ ಬಗೆಯ ಕಷ್ಟಗಳೂ ಒದಗುತ್ತವೆ. ಅವುಗಳಿಗೆ ಭಯವನ್ನು ಉಂಟು ಮಾಡಬೇಕಲ್ಲ ಎಂಬ ದುಃಖವು ಈತನಿಗೆ ಯಾವಾಗಲೂ ಇರುತ್ತದೆ. ಈ ರೀತಿ ಇದ್ದು ಶ್ರದ್ಧೆಯಿಂದ ಕರ್ಮಗಳನ್ನಾಚರಿಸುತ್ತಾನೆ. ಪ್ರಾಣಿಗಳಿಗೆ ಅಭಯ ದಕ್ಷಿಣೆಯ ದಾನವು ಇವನಲ್ಲಿರುವುದರಿಂದ ಎಲ್ಲ ದಾನಗಳು ಇವನಲ್ಲಿದ್ದಂತಾಯಿತು. ಇದಕ್ಕೋಸ್ಕರ ಶರೀರವನ್ನು ಯಾವನು ಹೆಚ್ಚಾಗಿ ಶೋಷಿಸಿ ಪ್ರಜೆಗಳಿಗೆ ಅಭಯವನ್ನು ಕೊಡುತ್ತಾನೋ ಅವರಿಗೆ ಉತ್ತಮ ಲೋಕವು ಅನಂತವಾಗಿ ಆಗುತ್ತದೆ. ಆ ಸನ್ಯಾಸಿಯು ತಲೆಯನ್ನು ಮೇಲಕ್ಕೆ ಎತ್ತಿಕೊಂಡು ಜನಗಳು ಕೊಟ್ಟ ಹವಿಸ್ಸನ್ನು ಹೋಮ ಮಾಡುತ್ತಾನೆ. ಅದರಿಂದಲೇ ಜಗತ್ತು ನಿಂತಿರುವುದು. ಆ ಸನ್ಯಾಸಿಯು ಅವಯವ ಸಹವಾಸದಿಂದಲೇ ಅಗ್ನಿಪುರುಷನು ತಾನು ಹೊಂದಿರುವ ವೈಭವಗಳೆಲ್ಲವನ್ನೂ ಪಡೆದಿರುವನು. ಆತ್ಮಯಜ್ಞ ಮಾಡತಕ್ಕವನು, ಚೋಟುದ್ದವಿರುವ ಹೃದಯದಲ್ಲಿ ಪ್ರಾಣಗಳಿಂದ ಹೋಮ ಮಾಡುವವನು, ಪ್ರಾಣಾಯಾಮ ಮಾಡುವನೋ ಅವನು ತಾನು ಅಗ್ನಿಹೋತ್ರವನ್ನು ಮಾಡಿದಂತೆಯೇ ಆಗುತ್ತದೆ. ಸರ್ವ ಲೋಕಕ್ಕೆ ಹವಿಸ್ಸನ್ನು ಕೊಟ್ಟಂತಾಗುತ್ತದೆ. ಒಳ್ಳೆಯ ಬಣ್ಣವುಳ್ಳ 3 ದೇಹದಿಂದ ಕೂಡಿದ ಸ್ವಾಮಿಯಾದ ಪರಮಾತ್ಮ ಸ್ವರೂಪವಾದ ಅಗ್ನಿಯನ್ನು ಯಾರು ತಿಳಿಯುತ್ತಾರೋ ಅವರು ಎಲ್ಲ ಲೋಕಗಳಲ್ಲಿಯೂ ಸುಖಿಸುತ್ತಾರೆ. ಸಮರ್ಥರಾಗಿ ಅಮೃತವನ್ನೂ ಹೊಂದುತ್ತಾರೆ. ವೇದದಿಂದ ತಿಳಿಯಲು ಸಾಧ್ಯವಾದ ಎಲ್ಲದಕ್ಕೂ ವಿಧಿಯೆಂದು ಹೇಳಲ್ಪಟ್ಟಿರುವ ಪರಮಾರ್ಥ ಸ್ವರೂಪನಾದ ಶರೀರಸ್ಥನಾದ ಆತ್ಮದಲ್ಲಿ ಪ್ರಪಂಚವೆಲ್ಲವನ್ನೂ ಯಾವನು ತಿಳಿಯುತ್ತಾನೋ ಅವನಲ್ಲಿ ದೇವತೆಗಳು ಆಸೆಯುಳ್ಳವರಾಗಿರುತ್ತಾರೆ. ಅಲ್ಲಾಡುತ್ತಿರುವ ಮಂಡಲದ ಮಧ್ಯದಲ್ಲಿರುವ ದೇವನಾದ ಅಗ್ನಿಯು ಭೂಮಿಗೆ ಸಂಬಂಧಿಸಿದ್ದಾನೆ. ಅಂತರಿಕ್ಷದಲ್ಲಿ ಬೆಳಗುತ್ತಾನೆ. ದೇವಲೋಕದಲ್ಲಿ ಮೊದಲನೆಯವನಾಗಿದ್ದಾನೆ. ಅಂತರಿಕ್ಷದಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಿರುತ್ತಾನೆ. ಇಂತಹವನನ್ನು ತಿಳಿದವನು ಸುಖವನ್ನು ಹೊಂದುತ್ತಾನೆ. ಬಾರಿ ಬಾರಿಗೂ ಸುತ್ತುತ್ತಿರುವ ಕೊಂಚವೂ ವ್ಯತ್ಯಾಸವಾಗದ 6 ಚಕ್ರದ ತುದಿಯುಳ್ಳ 12 ಹಾರೆಯ ಕಾಲುಗಳುಳ್ಳ ಒಳ್ಳೆಯ ಗುಂಬವುಳ್ಳ ಕಾಲಚಕ್ರವು ಯಾವನ ಹೃದಯದಲ್ಲಿದೆಯೋ, ಯಾವನ ಮುಖವು ಪ್ರಪಂಚವನ್ನು ಕಾಪಾಡುತ್ತದೆಯೋ ಅಂತಹ ಅಗ್ನಿಗೆ ನಮಸ್ಕಾರವು. ಯಾವನ ಅನುಗ್ರಹವೇ ಈ ಜಗತ್ತಿನ ಶರೀರವೋ, ಯಾವನು ಎಲ್ಲ ಲೋಕಗಳನ್ನು ಕಾಪಾಡುತ್ತಾನೆಯೋ, ಯಾವ ಅಗ್ನಿಯಲ್ಲಿ ಹೋಮ ಮಾಡಿದರೆ ದೇವತೆಗಳೆಲ್ಲರೂ ತೃಪ್ತರಾಗುತ್ತಾರೆಯೋ ಅಂತಹ ಅಗ್ನಿಯನ್ನು ನಮಸ್ಕರಿಸುತ್ತೇನೆ. ತೇಜೋರೂಪನಾದ ನಿತ್ಯನಾದ ಪುರಾತನವಾದ ಯಾವನನ್ನು ಪ್ರಾಣಿಗಳು ಹೆದರದೇ ಹೊಂದುತ್ತವೆಯೋ ಮತ್ತು ಯಾವನಿಂದ ಹೆದರಿಕೆಯೂ ಇಲ್ಲವೋ ಅಂತಹವನು ಬ್ರಾಹ್ಮಣನು. ತಾನು ಬೈಸಿಕೊಳ್ಳುವುದಿಲ್ಲ, ಮತ್ತೊಬ್ಬರನ್ನು ಬೈಯುವುದಿಲ್ಲ. ಅಂತಹ ಬ್ರಾಹ್ಮಣನು ಪರಮಾತ್ಮನನ್ನು ನೋಡುತ್ತಾನೆ. ಕಾಮಕ್ರೋಧಗಳನ್ನು ಕಳೆದುಕೊಂಡು ಪಾಪದಿಂದ ವಿಮುಕ್ತನಾದವನು ಇಹ ಪರಗಳಲ್ಲಿ ಯಾವ ಪ್ರಯೋಜನವನ್ನೂ ಅಪೇಕ್ಷಿಸುವುದಿಲ್ಲ. ಸ್ವಲ್ಪವೂ ಮೋಹವನ್ನು ಹೊಂದದೆ ಹೆಣ್ಣು ಹೊನ್ನು ಮಣ್ಣುಗಳನ್ನು ಒಂದಾಗಿ ಕಾಣುತ್ತಾ ಕೋಪವನ್ನು ಬಿಟ್ಟು, ಸ್ನೇಹ ಜಗಳಗಳನ್ನು ಬಿಟ್ಟು, ನಿಂದಾಸ್ತುತಿಗಳನ್ನು ಲಕ್ಷಿಸದೆ, ಪ್ರಿಯಾಪ್ರಿಯಗಳನ್ನು ಲಕ್ಷಿಸದೆ ಉದಾಸೀನನಾಗಿ ಸಂಚರಿಸುವವನೇ ಭಿಕ್ಷುವು. ಇಲ್ಲಿಗೆ ಶ್ರೀ ಪದ್ಮಮಹಾಪುರಾಣದ ಸೃಷ್ಟಿಖಂಡದಲ್ಲಿನ ಕ್ಷೇತ್ರವಾಸ ಮಹಿಮೆ ಎಂಬ 15ನೆಯ ಅಧ್ಯಾಯವು ಸಮಾಪ್ತವಾದುದು.